Hello dear students, welcome to Math Guru Kannada channel ಗೆ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಾವು BCA ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಟಾಪಿಕ್ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಈ ಟಾಪಿಕ್ ನಿಂದ ನಿಮಗೆ 2 ಮಾರ್ಕ್ಸ್ ಕ್ವೆಶ್ಚನ್ ಆಗಿರಬಹುದು ಅಥವಾ 5 ಮಾರ್ಕ್ಸ್ ಕ್ವೆಶ್ಚನ್ ಆಗಿರಬಹುದು. ಆ ಕ್ವೆಶ್ಚನ್ಸ್ ಗಳಲ್ಲಿ ಬರುವಂತಹ ಕೆಲವೊಂದು ಎಕ್ಸಾಂಪಲ್ಸ್ ನ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಒಂದು ಸೆಷನ್ ನಲ್ಲಿ ನಾವು ಆಸ್ ಅ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್, ಹೌದಾ, ಎಕ್ಸಾಮಿನೇಷನ್ ಗೆ ಏನ್ ಬೇಕಲ್ಲ ಆ ಒಂದು ಟಾಪಿಕ್ ಬಗ್ಗೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಒಂದು ಕ್ಲಾಸ್ ನಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಹೌದಾ, ಸೊ ಲೆಟ್ಸ್ ಬಿಗಿನ್ ವಿತ್ ದ ಕೋಆರ್ಡಿನೇಟ್ ಜೊಮೆಟ್ರಿ. ಹಾಗಾದ್ರೆ ಪಾಯಿಂಟ್ ನಂಬರ್ 1 ನೋಡಿ. ಸೊ ಏನದ, ಸೊ ಬೇಸಿಕಲಿ ಕೋಆರ್ಡಿನೇಟ್ ಜೊಮೆಟ್ರಿ ಅಂದ್ರೆ ಏನು ಅನ್ನೋದು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೌದಾ, ಸೊ ಇಲ್ಲಿ ಡೆಫಿನೇಷನ್ ಕೊಟ್ಟಾರ ಏನಂತದ. ಸೊ it is one of the branch of the geometry where the position of a point is defined by using coordinates ಅಂತ ಹೇಳಿ. ಹೌದಾ, ಹಂಗಾದ್ರೆ ಏನು, ಪೊಸಿಷನ್ ನಮ್ ಯಾವ್ದೋ ಒಂದು ಪಾಯಿಂಟ್ ಅದ, ಆ ಪಾಯಿಂಟ್ ದ ಪೊಸಿಷನ್ ಬಗ್ಗೆ ನಾವೇನ್ ಮಾಡ್ತಿದ್ವಿ, ಡಿಸ್ಕಷನ್ ಮಾಡ್ಲಿಕ್ಕತ್ತೀವಿ. ಸೊ ಪೊಸಿಷನ್ ಆಫ್ ಅ ಪಾಯಿಂಟ್ ಅಂತ ಹೇಳಿ ಬೈ ಯೂಸಿಂಗ್ ವಾಟ್, ಕೋಆರ್ಡಿನೇಟ್ಸ್. ಈ ಕೋಆರ್ಡಿನೇಟ್ಸ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಪೊಸಿಷನ್ ಆಫ್ ಎನಿ ಪಾಯಿಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಕ್ಲಿಯರ್ ಅದ? ಹಾಗಾದ್ರೆ ಕೋಆರ್ಡಿನೇಟ್ಸ್ ಅಂದ್ರೆ ಏನು, ಇಲ್ಲಿ ಕೆಳಗಡೆ ಡೆಫಿನೇಷನ್ ಐತಿ ನೋಡ್ರಿ. ಸೊ ಕೋಆರ್ಡಿನೇಟ್ಸ್ ಆರ್ ದ ಸೆಟ್ ಆಫ್ ವ್ಯಾಲ್ಯೂಸ್, ದೀಸ್ ಆರ್ ದ ವ್ಯಾಲ್ಯೂಸ್ ದಟ್ ಹೆಲ್ಪ್ಸ್ ಟು ಶೋ ದಟ್ ಎಕ್ಸಾಕ್ಟ್ ಪೊಸಿಷನ್ ಆಫ್ ಅ ಪಾಯಿಂಟ್ ಇನ್ ಅ ಕೋಆರ್ಡಿನೇಟ್ ಪ್ಲೇನ್. ಹೌದಾ, ಹಂಗಾದ್ರೆ ಏನದ, ಒಂದು ಪ್ಲೇನ್ ಅದ, ಆ ಪ್ಲೇನ್ ಹೆಸರು ಏನಪ್ಪಾ ಅಂದ್ರೆ ಕೋಆರ್ಡಿನೇಟ್ ಪ್ಲೇನ್ಸ್. ಆ ಕೋಆರ್ಡಿನೇಟ್ ಪ್ಲೇನ್ ಒಳಗಡೆ ಯಾರು ಇರ್ತಾರಪ್ಪ ಅಂದ್ರೆ ಕೋಆರ್ಡಿನೇಟ್ಸ್ ಇರ್ತಾವ. ಹೌದಾ, ಆ ಕೋಆರ್ಡಿನೇಟ್ ಅಂದ್ರೆ ಏನು, ದೀಸ್ ಆರ್ ದ ವ್ಯಾಲ್ಯೂಸ್, ಸೆಟ್ ಆಫ್ ವ್ಯಾಲ್ಯೂಸ್ ಅಂತ ಹೇಳಿ. ಹಂಗಾದ್ರೆ ಸೆಟ್ ಆಫ್ ವ್ಯಾಲ್ಯೂಸ್ ಅಂದ್ರೆ ಏನು, ಅಲ್ಲಿ ಒಂದೇ ವ್ಯಾಲ್ಯೂ ಇರಂಗಿಲ್ಲ, ಎರಡು ವ್ಯಾಲ್ಯೂ ಇರ್ತವ. ಹೌದಾ, ಹಂಗಾದ್ರೆ ಇಲ್ಲಿ ಕೋಆರ್ಡಿನೇಟ್ ಪ್ಲೇನ್ ಅಂತ ಐತಿ. ಹಂಗಾದ್ರೆ ಕೋಆರ್ಡಿನೇಟ್ ಪ್ಲೇನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಅದರ ಡೆಫಿನೇಷನ್ ಕೆಳಗದ. ಹೌದಾ, ಅ ಕೋಆರ್ಡಿನೇಟ್ ಪ್ಲೇನ್ ಈಸ್ ಅ 2-dimensional plane that is formed the intersection of two perpendicular lines known as x-axis and y-axis ಅಂತ ಹೇಳಿ. ಹೌದಾ, ಐ ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗದೆ ಇರಬಹುದು. ಯಾಕಪ್ಪ ಅಂತಂದ್ರೆ ಇದು ಪ್ಯೂರ್ಲಿ ಬೇಸಿಕ್ ಆಗಿ ಏನದಪ್ಪ ಅಂದ್ರೆ ಸೈನ್ಸ್ ಬೇಸ್ಡ್ ಏನದ ಒಂದು ಟಾಪಿಕ್ ಅದ. ಹೌದಾ, ಓಕೆ, ಹಾಗಾದ್ರೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತೀನಿ. ಸೊ ಇಲ್ಲಿ ಎರಡು ಲೈನ್ ಅದಾವ, ಒಂದು ವರ್ಟಿಕಲ್ ಲೈನ್ ಅಂತ, ಸಾರಿ, ಒಂದು ಹಾರಿಜಾಂಟಲ್ ಲೈನ್ ಅದ, ಇನ್ನೊಂದು ಏನಪ್ಪಾ ಅಂದ್ರೆ ವರ್ಟಿಕಲ್ ಲೈನ್ ಅಂತ ಹೇಳಿ. ಈ ಎರಡು ಲೈನ್ ಏನಾಗಬೇಕು, ಇಂಟರ್ಸೆಕ್ಟ್ ಆಗ್ಬೇಕು. ಕ್ಲಿಯರ್ ಅದ? ಈ ಎರಡು ಲೈನ್ ಹೆಂಗೆ ಇಂಟರ್ಸೆಕ್ಟ್ ಆಗ್ಬೇಕು ಅಂತಂದ್ರೆ ದಿ ಆರ್ ಇಂಟರ್ಸೆಕ್ಟ್ ಅಟ್ ಅನ್ ಆಂಗಲ್ 90 ಡಿಗ್ರಿ ಒಳಗಡೆ. ಹಂಗಾದ್ರೆ ಯಾವಾಗ 90 ಡಿಗ್ರಿ ಒಳಗಡೆ ಈ ಎರಡು ಲೈನ್ ಇಂಟರ್ಸೆಕ್ಟ್ ಆಗ್ತಾವಲ್ಲ, ಅವಾಗ ಏನ್ ರೆಡಿ ಆಗತ್ತಪ್ಪ ಅಂದ್ರೆ ಕೋಆರ್ಡಿನೇಟ್ ಪ್ಲೇನ್ ಅನ್ನೋದು ರೆಡಿ ಆಗ್ತದೆ. ಹೌದಾ, ಇಲ್ಲಿ ಕಾಣ್ಲಿಕ್ಕೆ ಅದ ನೋಡ್ರಿ. ಸೊ ದೇರ್ ಫಾರ್ ಹಿಯರ್ ದ ಹಾರಿಜಾಂಟಲ್ ಲೈನ್ ಅದ, ಇಲ್ಲಿ ಏನದ ವರ್ಟಿಕಲ್ ಲೈನ್ ಇದೆ. ಎರಡು ಆಂಗಲ್ ಏನಾಗತ್ತಪ್ಪ ಅಂತ ಹೇಳಿ ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಆಗಿ ಏನಾಗದ ಇಂಟರ್ಸೆಕ್ಟ್ ಆಗವ. ಹೌದಾ, ಹಾಗಾದ್ರೆ ಈ ಲೈನ್ ಹೆಸರೇನಪ್ಪ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿ. ಹೌದಾ, ಈ ಲೈನ್ ಹೆಸರೇನು, ಎಕ್ಸ್ ಆಕ್ಸಿಸ್. ಈ ಲೈನ್ ಹೆಸರೇನಪ್ಪ ಅಂದ್ರೆ ವೈ ಆಕ್ಸಿಸ್. ಇದೇ ನಾನು ಹೊಸದಾಗಿ ಡಿಸ್ಕಷನ್ ಮಾಡ್ಲಿಕ್ಕೆ ನಿಮ್ 10th ಒಳಗಡೆ ನೀವೆಲ್ಲ ಕಲ್ತ್ಕೊಂಡ್ ಬಂದ್ರಿ ಇದನ್ನ. ಹೌದಾ, ನಿರ್ದೇಶಾಂಕ ರೇಖಾಗಣಿತ ಅಂತ ಹೇಳಿ ಒಂದು ಟಾಪಿಕ್ ಇತ್ತಲ್ಲ 10th ಒಳಗಡೆ, ಅದ ಫಾರ್ಮ್ಯಾಟ್ ಇಲ್ಲ ಇದಷ್ಟೇ. ಹೌದಾ, ಇದು ಎಕ್ಸ್ ಆಕ್ಸಿಸ್ ಅದ, ಇದೇನದ ವೈ ಆಕ್ಸಿಸ್ ಅದ. ಕ್ಲಿಯರ್ ಐತಿ? ಹಂಗಾದ್ರೆ ಈ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಎರಡು ಕೂಡ್ಕೊಂಡು ಏನ್ ಮಾಡ್ತಪ್ಪ ಅಂದ್ರೆ ಒಂದು ಪ್ಲೇನ್ ರೆಡಿ ಮಾಡ್ತವೆ. ಈ ಪ್ಲೇನ್ ಹೆಸರು ಏನಪ್ಪಾ ಅಂದ್ರೆ ಕೋಆರ್ಡಿನೇಟ್ ಪ್ಲೇನ್ ಅಂತ ಕರಿತೀವಿ. ಅದರ್ವೈಸ್ ಈ ಎಂಟೈರ್ ಸಿಸ್ಟಮ್ ಏನಪ್ಪಾ ಅಂದ್ರೆ ಹೆಸರಪ್ಪ ಅಂದ್ರೆ ಇಟ್ ಇಸ್ ಕಾಲ್ಡ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕರಿತೀವಿ. ಹೌದಾ, ಕೋಆರ್ಡಿನೇಟ್ ಪ್ಲೇನ್ ಅಂದ್ರೂ ಓಕೆ, ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೂ ಓಕೆ. ಕ್ಲಿಯರ್ ಐತಿ? ಹೌದಾ, ಹಂಗಾದ್ರೆ ಈ ಕೋಆರ್ಡಿನೇಟ್ ಪ್ಲೇನ್ ಒಳಗಡೆ ಇಫ್ ಯು ಕನ್ಸಿಡರ್ ಎನಿ ಪಾಯಿಂಟ್, ಯಾವ್ದಾರ ಒಂದು ಪಾಯಿಂಟ್ ಕನ್ಸಿಡರ್ ಮಾಡಿದ್ರಪ್ಪ ಅಂತಂದ್ರೆ, ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀರಿ. ಸೊ ಪಿ ಅಂತ ಹೇಳಿ ಒಂದು ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಏನಾಗುತ್ತಪ್ಪ ಅಂದ್ರೆ ವ್ಯಾಲ್ಯೂಸ್ ಗಳು ಇರ್ತಾವ. ಆ ವ್ಯಾಲ್ಯೂ ಏನಪ್ಪಾ ಅಂದ್ರೆ ಫಸ್ಟ್ ವ್ಯಾಲ್ಯೂ ಏನಾಗ್ತದಪ್ಪ ಅಂದ್ರೆ ಎಕ್ಸ್ ಅಂತ ಹೇಳಿ, ಸೆಕೆಂಡ್ ವ್ಯಾಲ್ಯೂ ಏನು ವೈ ಅಂತ ಹೇಳಿ. ಕ್ಲಿಯರ್ ಅದ? ಎಸ್. ಹಾಗಾದ್ರೆ ನಾವ್ ಏನ್ ಮಾಡ್ಲಿಕ್ಕತ್ತೀವಿ, ಇಲ್ಲಿ ಕೋಆರ್ಡಿನೇಟ್ ಜೊಮೆಟ್ರಿ ಒಳಗಡೆ ವಿ ಆರ್ ಡಿಸ್ಕಸಿಂಗ್ ದ ಪೊಸಿಷನ್ ಆಫ್ ಎ ಪಾಯಿಂಟ್. ಒಂದು ಪಾಯಿಂಟ್ ಅದ, ಆ ಪಾಯಿಂಟ್ ದ ಪೊಸಿಷನ್ ಏನ್ ಮಾಡಕತ್ತೀವಿ, ಇಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕತ್ತೀವಿ. ಹಾಗಾದ್ರೆ ಈ ಎಕ್ಸ್ ಏನ್ ರಿಪ್ರೆಸೆಂಟೇಷನ್ ಮಾಡ್ತದ, ಈ ಎಕ್ಸ್ ಆಕ್ಸಿಸ್ ನ ರಿಪ್ರೆಸೆಂಟೇಷನ್ ಮಾಡ್ತದೆ. ಈ ವೈ ಏನ್ ರಿಪ್ರೆಸೆಂಟೇಷನ್ ಮಾಡ್ತದಪ್ಪ ಅಂದ್ರೆ ಈ ವೈ ಆಕ್ಸಿಸ್ ನ ರಿಪ್ರೆಸೆಂಟೇಷನ್ ಮಾಡ್ತದೆ. ಕ್ಲಿಯರ್ ಅದ? ಎಸ್. ಸೊ ಇಷ್ಟು ಸಾಕು ನಿಮ್ಗೆ. ಸೊ ಎಕ್ಸ್ ವ್ಯಾಲ್ಯೂ ಎಕ್ಸ್ ಆಕ್ಸಿಸ್ ನ ರಿಪ್ರೆಸೆಂಟೇಷನ್ ಮಾಡಿದ್ರೆ ವೈ ವ್ಯಾಲ್ಯೂನ ವೈ ಆಕ್ಸಿಸ್ ನ ರಿಪ್ರೆಸೆಂಟೇಷನ್ ಮಾಡ್ತದ. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರೋದು, ಸೊ ಇಲ್ಲಿ ಪ್ಲೇನ್ ಏನೈತಿಲ್ಲ, ಈ ಪ್ಲೇನ್ ಒಳಗಡೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇರ್ತದ. ಇದು ಫಸ್ಟ್ ಪಾರ್ಟ್ ಅದ, ಇದು ಸೆಕೆಂಡ್ ಪಾರ್ಟ್, ಇದು ಥರ್ಡ್ ಪಾರ್ಟ್, ಇದೇನದ ಫೋರ್ತ್ ಪಾರ್ಟ್ ಅದ.
ಫಸ್ಟ್ ಪಾರ್ಟ್ ಒಳಗಡೆ ನೀವು ಯಾವ್ದು ಪಾಯಿಂಟ್ ಕನ್ಸಿಡರ್ ಮಾಡಿದ್ರು ಆ ಪಾಯಿಂಟ್ ವ್ಯಾಲ್ಯೂ ಏನಾಗ್ತದೆ ಆಲ್ವೇಸ್ ಪಾಸಿಟಿವ್ ಇರ್ತದೆ. ಹೌದಾ? ಸೆಕೆಂಡ್ ಪಾಯಿಂಟ್ ಒಳಗಡೆ ಪಾರ್ಟ್ ಒಳಗೆ ಕನ್ಸಿಡರ್ ಮಾಡಿದ್ರೆ ಏನಾಗ್ತದೆ, ಒಂದು ನೆಗೆಟಿವ್, ಇನ್ನೊಂದಾಗ್ತದೆ ಪಾಸಿಟಿವ್. ಇಲ್ಲಿ ಎಕ್ಸ್ ನೆಗೆಟಿವ್, ಎಕ್ಸ್ ಏನಾಗ್ತದೆ, ವೈ ಏನಾಗ್ತದೆ ಪಾಸಿಟಿವ್ ಅಂತ. ಇದೇ ತರ ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ. ಈ ತರ ಏನಾಗ್ತದಪ್ಪ ಅಂತಂದ್ರೆ ಒಂದು ಪಾಯಿಂಟ್ ಏನಾಗ್ತದೆ ಡಿಸ್ಕಷನ್ ಆಗ್ತದೆ ಇಲ್ಲಿ. ಹೌದಾ? ಇನ್ನು ನೀವು ಎಕ್ಸ್ಟ್ರಾ ಸ್ವಲ್ಪ ನೋಡ್ಬೇಕಂತಂದ್ರೂ ಸ್ವಲ್ಪ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಕೆಲವೊಂದು ಡಯಾಗ್ರಾಮ್ಸ್ ಅದಾವ. ಹೌದಾ? ಇಲ್ಲಿ ಎಕ್ಸ್ ಆಕ್ಸಿಸ್ ಅದ, ಇಲ್ಲಿ ವೈ ಆಕ್ಸಿಸ್ ಐತಿ, ಇಲ್ಲಿ ಪಾಯಿಂಟ್ 2 ಅದ, ಇಲ್ಲಿ ಪಾಯಿಂಟ್ ಏನದ 3 ಅದ. ಹೌದಾ? ಈ ಎರಡು ಪಾಯಿಂಟ್ ಲೈನ್ ನ ಜಾಯಿನ್ ಮಾಡಿದ್ರೆ ಅವೆರಡು ಕೂಡ ಎಲ್ಲಿ ಇಂಟರ್ಸೆಕ್ಟ್ ಆಗ್ತದಲ್ಲ ಆ ಪಾಯಿಂಟ್ ಏನಾಗ್ತಪ್ಪ ಅಂದ್ರೆ 2,3. ಅದರ್ವೈಸ್ ವಿ ಕ್ಯಾನ್ ಸಿ ದಟ್ ಎಕ್ಸ್, ವೈ ಅಂತ ಹೇಳ್ಬೋದು. ಎಕ್ಸ್ ವ್ಯಾಲ್ಯೂ ಯಾವುದು 2 ಅಂತ ಹೇಳಿ, ವೈ ವ್ಯಾಲ್ಯೂ ಯಾವುದು 3 ಅಂತ ಹೇಳಿ. ಕ್ಲಿಯರ್ ಅದ? ಇದು ಸ್ವಲ್ಪ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು ನೀವು. ಇಲ್ಲಿ ನೋಡ್ರಿ, ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್, ಸೆಕೆಂಡ್ ಏನೈತಲ್ಲ ಆಲ್ವೇಸ್ ವೈ ಕೋಆರ್ಡಿನೇಟ್, ಫಸ್ಟ್ ಏನಾಗ್ತದೆ ಎಕ್ಸ್ ಕೋಆರ್ಡಿನೇಟ್ ಅಂತ ಆಗ್ತದೆ. ಇಲ್ಲಿ ಬೇಕಾದಲ್ಲಿ ಯಾವ್ದು ಬೇಕಾದ ಪಾಯಿಂಟ್ ತಗೊಂಡ್ರು ಈ ಪಾಯಿಂಟ್ ನ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಆ ಪಾಯಿಂಟ್ ನ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಏನಾಗ್ತದೆ, ಈ ಕ್ವಾಂಟಿಟಿ ಏನಾಗ್ತದೆ ಮೈನಸ್ ಎಕ್ಸ್, ವೈ ಅಂತ ಬರಿಬೇಕು. ಇಲ್ಲಿ ಯಾಕೆ ಬರಿಬೇಕು? ಯಾಕಂದ್ರೆ ಸೆಕೆಂಡ್ ಪಾರ್ಟ್ ಒಳಗೆ ಐತಿ, ಅಂದ್ರೆ ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಐತಿ. ಅದಕ್ಕೋಸ್ಕರ ಸೆಕೆಂಡ್ ಕ್ವಾಡ್ರಂಟ್ ಒಳಗಡೆ ಎಕ್ಸ್ ನೋಡ್ರಿ ಆಲ್ವೇಸ್ ಏನಾಗ್ತದೆ ನೆಗೆಟಿವ್ ಇರ್ತತಿ. ಹೌದಕ್ಕೋ? ಹಾ, ಸೊ ದೇರ್ ಫಾರ್ ಈ ಪಾಯಿಂಟ್ ಗಳು ನೀವು ಮರಿಬಾರ್ದಿಲ್ಲ. ಕ್ಲಿಯರ್ ಅದ? ಎಸ್. ಸೊ ಇಷ್ಟು ನಿಮ್ಗೆ ನೆನಪಿರಲಿ. ಇನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದ್ರೊಳಗಡೆ ಬರುವಂತ ಕೆಲವೊಂದು ಪಾಯಿಂಟ್ಸ್ ಈಗ. ಸೊ ಆಸ್ ಅ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಅಂದ್ಮೇಲೆ ನಾ ಬಹಳ ಡೀಪ್ ಆಗಿ ನಿಮಗೆ ಹೇಳಕ್ ಹೋಗಲ್ಲ. ಸೊ ಜಸ್ಟ್ ಎಕ್ಸಾಮ್ ಇದ್ರೊಳಗೆ ಏನ್ ಬರುತ್ತಪ್ಪ ಅಂತಂದ್ರೆ ಆ ಫಾರ್ಮುಲಾ ಆಮೇಲೆ ಫಾರ್ಮುಲಾ ಎಕ್ಸಾಂಪಲ್ ಬಗ್ಗೆ ನಾನು ಅಷ್ಟೇ ಏನ್ ಮಾಡ್ತೀನಿ, ಡಿಸ್ಕಷನ್ ಮಾಡ್ತೀನಿ. ಸೊ ಫಸ್ಟ್ ಫಾರ್ಮುಲಾ ನೋಡ್ರಿ, ಇಲ್ಲಿ ಫಸ್ಟ್ ಫಾರ್ಮುಲಾ ಏನದಪ್ಪ ಅಂತಂದ್ರೆ ಇಟ್ ಈಸ್ ಡಿಸ್ಟೆನ್ಸ್ ಫಾರ್ಮುಲಾ. ದೂರ ಪ್ರಮಾಣ ಸೂತ್ರ ಅಂತ ಹೇಳಿ ನೀವು 10th ಒಳಗೆ ಕಲ್ತಿರ್ಬೇಕು ಇದನ್ನ. ಹೌದಾ? ಸೊ ಡಿಸ್ಟೆನ್ಸ್ ಫಾರ್ಮುಲಾ, ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಎ ಬಿ ಅಂತ ಹೇಳಿ. ಈ ಪಾಯಿಂಟ್ ಬಿ ಅದ, ಇಲ್ಲಿ ಪಾಯಿಂಟ್ ಎ ಅದ. ಎ ದಿಂದ ಬಿ ತನಕ ಡಿಸ್ಟೆನ್ಸ್ ಫಾರ್ಮುಲಾ ಏನದ, ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 y2 ಮೈನಸ್ y1. ಅಂದ್ರೆ ಏನು, ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ, ವೈ ಕೋಆರ್ಡಿನೇಟ್ ವ್ಯಾಲ್ಯೂ ಅಂತ ಇದಿಲ್ಲಿ. ಹೌದಾ? ಇದನ್ನ ಕರೆಕ್ಟ್ ಆಗಿ ನೀವು ಫಾರ್ಮುಲಾ ನೆನ್ಪಿಟ್ಕೊಂಡು ಇಲ್ಲಿ ಬರುವಂತ ಕೆಲವೊಂದು ಎಕ್ಸಾಂಪಲ್ಸ್ ಅದಾವ, ಇದನ್ನ ಡಿಸ್ಕಷನ್ ಮಾಡಿ ನಿಮ್ಗೆ ಹೇಳ್ತೀನಿ. ಅದನ್ನ ನೀವು ಸಾಲ್ವ್ ಮಾಡಕ್ ಕಲ್ತ್ರಿಪ್ಪ ಅಂತಂದ್ರೆ 2 ಮಾರ್ಕ್ಸ್ ಒಳಗಡೆ ಡೆಫಿನೆಟ್ ಆಗಿ ಒಂದು ಕ್ವಶನ್ ಏನಾಗ್ತಪ್ಪ ಅಂತಂದ್ರೆ ಇಲ್ಲಿ ಅರೈವ್ ಆಗೇ ಆಗತ್ತೆ. ಹೌದಾ? ಸೊ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಎಕ್ಸಾಂಪಲ್. ಈಗ ಫಾರ್ಮುಲಾ ನೆನ್ಪಿಟ್ಕೊಡ್ರಿ, ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್. ಹೌದಾ? x2 ಮೈನಸ್ x1 y2 ಮೈನಸ್ y1. ಹೌದಾ? ಆ ಫಾರ್ಮ್ಯಾಟ್ ಏನೈತೆ ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಈಗ ಎಕ್ಸಾಂಪಲ್ ನಂಬರ್ 1 ನೋಡ್ರಿ. ಇಲ್ಲಿ ಏನದ, ಸೊ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫಾಲೋವಿಂಗ್ ಪೇರ್ಸ್ ಅಂತ ಇದೆ. ಇದು ಫಸ್ಟ್ ಎಕ್ಸಾಂಪಲ್. ಇದ್ರದ್ದು ಏನ್ ಮಾಡ್ರಿ, ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ಯದ. ಹೌದಾ? ಇದು ಫಸ್ಟ್ ಪಾಯಿಂಟ್. ಇದನ್ನೇನ್ ತಗೊಳ್ತೀನಿ, ಎ ಅಂತ ತಗೊಳ್ತೀನಿ. ಸೊ ಪಾಯಿಂಟ್ ಎ ಅದ ಏನು 2,3 ಅಂತ ಹೇಳಿ. ಪಾಯಿಂಟ್ ಬಿ ಅದ, ಇಟ್ ಈಸ್ ಐ ವಿಲ್ ಟೇಕ್ ಹಿಯರ್ 4,1 ಅಂತ ಹೇಳಿ. ಹೌದಾ? ಸೊ ದಿಸ್ ಪಾಯಿಂಟ್ ಏನಂತ ಕನ್ಸಿಡರ್ ಮಾಡಬೇಕು, ಈ ಪಾಯಿಂಟ್ x1 y1 ಅಂತ ಹೇಳಿ. ಹೌದಾ? ಈ ಪಾಯಿಂಟ್ ನ ಏನಂತ ಕನ್ಸಿಡರ್ ಮಾಡ್ತೀನಿ, x1 ಆಮೇಲೆ y1 ಅಂತ ಹೇಳಿ. ಸೊ ದಿಸ್ ಪಾಯಿಂಟ್ ಐ ವಿಲ್ ಕನ್ಸಿಡರ್ ಆಸ್ ಅನ್ x1 ಆಮೇಲೆ y1. ಈ ಪಾಯಿಂಟ್ ನ ಏನ್ ಕನ್ಸಿಡರ್ ಮಾಡ್ತೀನಿ, x2 y2 ಅಂತ ಹೇಳಿ. ಸೊ ಸಿಂಪಲ್ ಆಗಿರೋ ಎಕ್ಸಾಂಪಲ್ ಇರ್ತಾವ ಇಲ್ಲಿ. 2 ಮಾರ್ಕ್ಸ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗ್ತದೆ. ಈಗ ಫಾರ್ಮುಲಾ ಬರೀತೀರಿ. ಸೊ ವಿ ನೋ ದಟ್ ದ ಫಾರ್ಮುಲಾ, ಏನ್ ಫಾರ್ಮುಲಾ ಅದ, ಡಿ ಈಕ್ವಲ್ ಟು ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್, ಬರೀತನ ಕರೆಕ್ಟ್ ಆಗಿ ಕಲ್ತ್ಕೊಳ್ರಿ. ಏನು, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ದ ಫಾರ್ಮುಲಾ. ಹೌದಾ? ಈ ಫಾರ್ಮುಲಾ ಒಳಗಡೆ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ರಿ ಈಗ. ಸೊ ಡಿ ಇಸ್ ಈಕ್ವಲ್ ಟು ಬಿ, ಇಟ್ ಈಸ್ ಅಂಡರ್ ರೂಟ್ ಆಫ್ ಸ್ಕ್ವೇರ್ ರೂಟ್ ಆಫ್ x2 ವ್ಯಾಲ್ಯೂ ಎಷ್ಟು ಅದ, 4 ಅದ. ಹೌದಾ? ಸೊ 4 ಮೈನಸ್ x1 ಎಷ್ಟು, ಇಟ್ ಈಸ್ 2 ಅದ. ಕ್ಲಿಯರ್? ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ವ್ಯಾಲ್ಯೂ ಎಷ್ಟು ಅದ, 1 ಇದೆ. ಸೊ 1 ಮೈನಸ್ y1 ವ್ಯಾಲ್ಯೂ ಎಷ್ಟು ಅದ, 3 ಅದ. ಸೊ ಇಟ್ ಈಸ್ 3, ಇಟ್ಸ್ ಅ ಸ್ಕ್ವೇರ್. ಸೊ ದೇರ್ಫೋರ್ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್, next 4 minus 2, it is 2 square plus 1 minus 3, 1 minus 3, it is minus 2. ಹೌದಾ? minus 2, it's a square ಆಯ್ತು. ಹೌದಾ? so therefore square root of 2 square value is 2, 4 plus minus 2 square value again it is 4. minus ಅನ್ನ ನೀವು ಎರಡು ಸಲ ಗುಣಾಕಾರ ಮಾಡಿದ್ರಿ, minus into minus ಏನಾಗ್ತದೆ, plus ಅಂತ ಆಗ್ತದೆ. ಹೌದಾ? so therefore it is 4 plus 4 ಎಷ್ಟಾಯ್ತು, 8 ಆಯ್ತು. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪಾಯಿಂಟ್ಸ್. ಇದನ್ನ ನೀವು ಕರೆಕ್ಟ್ ಆಗಿ ಇಷ್ಟು ಬರೆದ್ರಪ್ಪ ಅಂದ್ರೆ 2 ಮಾರ್ಕ್ಸ್ ನಿಮ್ಗೆ ಆರಾಮಾಗಿ ಸಿಗ್ತದೆ. ಹೌದಾ? ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ 8 ಅನ್ನೋದೊಂದು ಕಾಂಪೋಸಿಟ್ ನಂಬರ್ ಐತಿ. ಹೌದಾ? ಹಂಗಾದ್ರೆ ಇದನ್ನೇನ್ ಮಾಡ್ಬೇಕು, ನೀವು ಈ ತರ ಬರೀಬೇಕಾಗ್ತದೆ. 4 into 2 ಎಷ್ಟು ಬರ್ತದೆ, 8. ಈ 4 ನ ಹೊರಗೆ ತಗೊಂಡ್ಬಂದ್ರೆ ಸ್ಕ್ವೇರ್ ರೂಟ್ ಆಫ್ 4 ಎಷ್ಟು ಬರ್ತದೆ, 2 ಅಂತ ಹೇಳಿ. ಹೌದಾ? ಸೊ ಇದು ನಿಮ್ದು ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆನ್ಸರ್. ಈಗ ಇದನ್ನ ಬಿಟ್ಕೋರಿ. ಈಗ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ಆಫ್ 3 ಬಂದಪ್ಪ ಆನ್ಸರ್ನ, ಈ 3 ನ ನೀವು ಹೊರಗೆ ಇಡಕ್ಕಾಗಲ್ಲ. ಹೌದಾ? ಆಸ್ ಯೂಶುವಲ್ ಹಂಗೆ ಇಡಬೇಕಾಗ್ತದೆ. ಬಟ್ 8 ನ ಹೆಂಗೆ ಬರಿಬಹುದಪ್ಪ ಅಂದ್ರೆ 4 into 2 ಈ ಫಾರ್ಮ್ಯಾಟ್ ಒಳಗೆ ಏನ್ ಬರಿಬಹುದು, ನೀವು ಎಕ್ಸಾಂಪಲ್ ನ ಬರಿಬಹುದು. ಕ್ಲಿಯರ್ ಐತಿ? ಎಸ್. ಸೊ ಇಷ್ಟು ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ ಎಕ್ಸಾಂಪಲ್ ಸಾಲ್ವ್ ಮಾಡ್ರಿ. ಹೌದಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಸೆಕೆಂಡ್ ಎಕ್ಸಾಂಪಲ್ ಎಲ್ಲದ,
ಇಲ್ಲ ಐತಿ. ಈ ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಈ ಎಕ್ಸಾಂಪಲ್ ಸ್ವಲ್ಪ ಬರ್ಕೊಂಬಿಟ್ರೆ ಜಲ್ದಿಯಾಗಿ. Okay, so next example it is okay. Second example ನೋಡ್ರಿ. ಈಗ ಸೆಕೆಂಡ್ ಎಕ್ಸಾಂಪಲ್ ಫಸ್ಟ್ ಪಾಯಿಂಟ್ ಏನದ, ಇಟ್ ಈಸ್ ಎ ಅಂತ ತಗೊಳ್ಳೋಣ. ಎ ಪಾಯಿಂಟ್ ಏನದಪ್ಪ ಅಂತಂದ್ರೆ -5,7. ಪಾಯಿಂಟ್ ಬಿ ತಗೊಳ್ಳೋಣ. ಪಾಯಿಂಟ್ ಬಿ ಏನದ -1, ಇಟ್ ಈಸ್ 3 ಅಂತ ಹೇಳಿ. ಯಾವಾಗ ಮೈನಸ್ ಬರ್ತದಲ್ಲ ಅವಾಗ ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡೋದು ಬರೀ. ಹೌದಾ? ಸೊ ಈ ಪಾಯಿಂಟ್ ಏನು x1, ಈ ಪಾಯಿಂಟ್ ಏನು y1. ಹೌದಾ? ಇನ್ ನೆಕ್ಸ್ಟ್ ಇದು x2, ಇದೇನ್ ಬಂತು y2 ಅಂತ ಹೇಳಿ. ಕ್ಲಿಯರ್ ಐತಿ? ಎಸ್. ಹಂಗಾದ್ರೆ ಫಾರ್ಮುಲಾ ಅಪ್ಲೈ ಮಾಡ್ರಿ ಈಗ. ಸೊ ಡಿಸ್ಟೆನ್ಸ್ d is equal to b, it is under root of, ಫಾರ್ಮುಲಾ ಕರೆಕ್ಟ್ ಆಗಿ ಬರೀರಿ. ಏನದ, x2 minus x1 whole square plus y2 minus it is y1 whole square. Clear? So therefore which is equals to be under root of x2 ನೋಡ್ರಿ. x2 ವ್ಯಾಲ್ಯೂ ಎಷ್ಟದ, ಇಲ್ಲ ಐತಿ. ಇಲ್ಲಿ ಎಷ್ಟದ, ಇದು -1 ಅದ. ಸೊ -1 minus x1 ವ್ಯಾಲ್ಯೂ ಎಷ್ಟದ, -5. ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಅದ. ಇದು ಇಲ್ಲಿ ಬಂದ್ ಏನಾಗುತ್ತೆ, ಇದು ಮೈನಸ್ ಬರಾಕತ್ತೆ. ಹಾಗಾದ್ರೆ ಮೈನಸ್ ಇಂಟು ಮೈನಸ್ ಏನಾಗ್ತತಿ, ಪ್ಲಸ್ ಇಟ್ಸ್ ಹೋಲ್ ಏನಾಗ್ತದ ಸ್ಕ್ವೇರ್ ಪ್ಲಸ್. ನೆಕ್ಸ್ಟ್ y2 ಎಷ್ಟದ, ಇಟ್ ಈಸ್ ಇಲ್ಲ ಐತಿ ನೋಡ್ರಿ. 3 ಅದ y2, ಇಟ್ ಈಸ್ 3 ಬಂತ. ನೆಕ್ಸ್ಟ್ ಮೈನಸ್ y1 ವ್ಯಾಲ್ಯೂ ಎಷ್ಟದ 7, ಇಟ್ ಈಸ್ 7, ಇಟ್ಸ್ ಅ ಸ್ಕ್ವೇರ್, ಇಟ್ ಈಸ್ ಮುಗಿದ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್. ಸರಿ, ನೆಕ್ಸ್ಟ್ ಮುಂದೆ ನೋಡ್ರಿ. ಈಗ ಏನಾಗ್ತದೆ ವ್ಯಾಲ್ಯೂ ಈಗ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ರಿ. ಸೊ ಸ್ಕ್ವೇರ್ ರೂಟ್ ಆಫ್ ಇಟ್ ಈಸ್ -1 ಪ್ಲಸ್ 5. ಈಗ ನೋಡ್ರಿ, ಒಂದು ಪ್ಲಸ್ ಅದ, ಇನ್ನೊಂದು ಮೈನಸ್ ಅದ. ಏನ್ ಮಾಡ್ಬೇಕು, ಕಳೆದ್ ಬಿಡ್ಬೇಕು. ಈಗ ಕಳೆದ್ರೆ ಎಷ್ಟು ಬಂತು, 5 - 1 ಎಷ್ಟು ಬಂತು, 4 ಬಂತ. ಸೊ ದೇರ್ಫೋರ್ ಇಟ್ ಈಸ್ 4, ಇಟ್ಸ್ ಅ ಸ್ಕ್ವೇರ್ ಪ್ಲಸ್ 3 - 7 ಏನ್ ಬಂತು, -4, ಇಟ್ಸ್ ಅ ಸ್ಕ್ವೇರ್ ಬಂತು. ಸೊ ದೇರ್ಫೋರ್ ಇಟ್ ಈಸ್ 4 ಸ್ಕ್ವೇರ್ ವ್ಯಾಲ್ಯೂ, ಇಟ್ ಈಸ್ 16 ಪ್ಲಸ್ 4 ಸ್ಕ್ವೇರ್ ವ್ಯಾಲ್ಯೂ ಅಗೇನ್ ಏನ್ ಬಂತು, ಇಟ್ ಈಸ್ ಆಲ್ಸೋ ವಾಟ್ ವಿ 16. ಹಾಗಾದ್ರೆ 16 ಪ್ಲಸ್ 16 ಎಷ್ಟಾಗತ್ತಪ್ಪ ಅಂತಂದ್ರ ಇಟ್ ಈಸ್ ಗಿವನ್ ಬೈ 32. ಹೌದಾ? ಹಂಗಾದ್ರೆ 32 ಅಗೇನ್ ಏನದ, ಕಾಂಪೋಸಿಟ್ ವ್ಯಾಲ್ಯೂ ಐತಿ. 32 ನ ಹೆಂಗ್ ಬರಿಬಹುದು, ನಾನು 16 × 2 ಬರಿಬಹುದು. ಹೌದಾ? ಹಂಗಾದ್ರೆ 16ರ ವರ್ಗಮೂಲ ಎಷ್ಟು ಬಂತು, 4 ಬರ್ತದೆ. 16 ಹೊರ ತಗೊಂಡ್ರೆ ಏನಾಗ್ತದೆ, 4 × √2 ಅಂತ ಆಗ್ತದೆ. ಸೊ ಇಷ್ಟು ಏನಾಗ್ತದಪ್ಪ, ಸಿಂಪಲ್ ವ್ಯಾಲ್ಯೂ ಅಂತ ಆಗ್ತದೆ. ಕ್ಲಿಯರ್ ಐತಿ? ಎಸ್. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಏನೈತಪ್ಪ ಅಂತಂದ್ರ, ಈ ಎಕ್ಸಾಂಪಲ್ ಬಗ್ಗೆ ವಿಚಾರ ಮಾಡ್ರಿ. ಇಲ್ಲಿ ಏನದ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್. ಫಸ್ಟ್ ಪಾಯಿಂಟ್ ಏನದ 0, 0. ಸೆಕೆಂಡ್ ಪಾಯಿಂಟ್ 36, ಆಮೇಲೆ 15. ಇಲ್ಲಿ ಮೇಲೆ ಒಂದು ಫಾರ್ಮುಲಾ ಐತಲ್ಲ. ಈಗ ಈ ಫಾರ್ಮುಲಾ ಒಳಗಡೆ ಇಲ್ಲಿ ಪಾಯಿಂಟ್, ಈ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಕೊಟ್ಟಿರೋದು ಇಲ್ಲಿ. ಹೌದಾ? ಇದನ್ನ ನಾವು ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಒರಿಜಿನ್, ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ A of x1 y1 ಫ್ರಾಮ್ ಒರಿಜಿನ್ ಅಂತ ಇತ್ತಪ್ಪ ಅಂತಂದ್ರೆ, ಫ್ರಾಮ್ ಒರಿಜಿನ್ ಅಂತ ಹೇಳಿ ಎಕ್ಸಾಂಪಲ್ ಇತ್ತಪ್ಪ ಅಂತಂದ್ರೆ, ಅವಾಗ ನೀವು ಡೈರೆಕ್ಟ್ ಆಗಿ ಏನ್ ಫಾರ್ಮುಲಾ ಅಪ್ಲೈ ಮಾಡಬೇಕು, d = ಸ್ಕ್ವೇರ್ ರೂಟ್ ಆಫ್ ಇಟ್ ಈಸ್ x1 ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್. ದಿಸ್ ಇಸ್ ವಾಟ್ ವಿ ಆರ್ ದ ಫಾರ್ಮುಲಾ. ಹೌದಾ? ಹಂಗಾದ್ರೆ ಇಲ್ಲಿ x2 ಆಮೇಲೆ y2 ಏನಾಗ್ತದಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಇದ್ರ ವ್ಯಾಲ್ಯೂ 0, 0 ಆಗುತ್ತೆ. ಯಾಕೆ ಆಗ್ತದೆ ಹೇಳ್ರಿ, ಈ ಪಾಯಿಂಟ್ ನೋಡ್ರಿ, ಇದು ಒರಿಜಿನ್. ಹಾಗಾದ್ರೆ ಈ ಪಾಯಿಂಟ್ ವ್ಯಾಲ್ಯೂನು 0, 0. x2 ವ್ಯಾಲ್ಯೂ 0 ಆಯ್ತು, y2 ವ್ಯಾಲ್ಯೂ ಏನಾಯ್ತು 0 ಬಂತು. ಉಳಿದಿರೋರು x1 y1 ಅಂತ ಹೇಳಿ ಸೇಮ್ ಆಸ್ ಇಟ್ ಈಸ್. ಇಲ್ಲಿ ನೋಡ್ರಿ, ಈಗ ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಬಿಟ್ವೀನ್ ದ ಪಾಯಿಂಟ್ಸ್ 0, 0, 36, ಏನದ 15 ಐತಿ. ಇದು x2 y2, ಅದರ್ವೈಸ್ x1 y ಅಂತ ತಿಳ್ಕೊಂಡ್ರು ನಡೀತದ. ಹೌದಾ? ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಫಾರ್ಮುಲಾ. ಹೌದಾ? ಸೊ ನಾನು ನಿಮ್ಗೆ ಅರ್ಧ ಇದನ್ನ ವ್ಯಾಲ್ಯೂ ಸಾಲ್ವ್ ಮಾಡಿ ತೋರಿಸ್ತಿದ್ನಿ. ಉಳಿದಿದ್ದು ಏನ್ ಮಾಡ್ಬೇಕು, ನೀವು ಸಾಲ್ವ್ ಮಾಡ್ರಿ. ಆನ್ಸರ್ ನನಗೆ ಕರೆಕ್ಟ್ ಆಗಿ ಕಮೆಂಟ್ ಆಗಿ ಹೇಳ್ರಿ. ಹೌದಾ? ಸೊ ಫಸ್ಟ್ ವ್ಯಾಲ್ಯೂ ನೋಡ್ರಿ, ಏನದ ಗಿವನ್ ಫಸ್ಟ್ ಪಾಯಿಂಟ್ ಏನದ ಎ ಅದ. ಇದನ್ನ ಒರಿಜಿನ್ ಅಂತ ಹೇಳಿ ಆಲ್ವೇಸ್ ಓ ಅಂತ ಕನ್ಸಿಡರ್ ಮಾಡಬೇಕು. ಇನ್ನ ಸೆಕೆಂಡ್ ಪಾಯಿಂಟ್ ಎ ಅಂತ ತಗೊಳ್ಳೋಣ, 36, ಇಟ್ ಈಸ್ 15 ಅಂತ ಹೇಳಿ. ಕ್ಲಿಯರ್? ಹಾಗಾದ್ರೆ ಫಾರ್ಮುಲಾ ಏನ್ ಬರೀತೀರಿ, ಇಟ್ ಈಸ್ ಗಿವನ್ ಬೈ, ಇದು ಒರಿಜಿನ್ ಅದ, ಇದು ವ್ಯಾಲ್ಯೂ ಐತಿ 36. ಅದರ್ವೈಸ್ ನೀವು ಗೊತ್ತಾಗ್ಲಿಲ್ಪ ಅಂದ್ರೆ ಏನ್ ಮಾಡ್ರಿ, ಇದ ಫಾರ್ಮುಲಾ ಅಪ್ಲೈ ಮಾಡಿ ಡೈರೆಕ್ಟ್ ಆಗಿ ಏನ್ ಮಾಡ್ರಿ, ಆನ್ಸರ್ ಬರೀರಿ. ಅವಾಗ ನಡೀತದೆ. ಏನು, x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ನಿಮ್ಗೆ ಅದು ಫಾರ್ಮುಲಾ ನೆನಪಾಗ್ಲಿಲ್ಪ ಅಂದ್ರೆ ಒರಿಜಿನ್ ಇಂದ ಡೈರೆಕ್ಟ್ ಆಗಿ ಇದನ್ನು ಬರೀರಿ, ನಡೀತದೆ. ಈ ಫಾರ್ಮುಲಾ ಬರೆದ್ರು ಕ್ಯಾಲ್ಕುಲೇಷನ್ ಆಗ್ತದೆ. 36 - 0, ಇಟ್ಸ್ ಅ ಸ್ಕ್ವೇರ್ ಪ್ಲಸ್ 15 - ಇಟ್ ಈಸ್ 0, ಇಟ್ಸ್ ಅ ಸ್ಕ್ವೇರ್ ಅಂತ. ಹೌದಾ? ಸೊ ದೇರ್ ಫೋರ್ ಅಂಡರ್ ರೂಟ್ ಆಫ್ ಏನ್ ಬರ್ತದೆ ಹೇಳ್ರಿ ನೋಡೋಣ ಜಲ್ದಿಯಾಗಿ. ಎಷ್ಟು ಬಂತ ವ್ಯಾಲ್ಯೂ ಕರೆಕ್ಟ್ ಆಗಿ, ಡೂ ಇಟ್ ಫಾಸ್ಟ್. ಮುಗಿದಾ ಇಲ್ಲ?
ಓಕೆ ಏನ್ ಬಂತು ನೋಡ್ರಿ ಈಗ. ಸೊ ವಿ ಆರ್ ಗೆಟಿಂಗ್ ಹಿಯರ್ 36 ಇಟ್ಸ್ ಅ ಸ್ಕ್ವೇರ್ ಪ್ಲಸ್ 15 ಸ್ಕ್ವೇರ್ ಅಂತ ಹೇಳಿ ಕರೆಕ್ಟಾ. ಸೊ 36 ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗ್ತದೆ ಅಂತಂದ್ರೆ ಇಟ್ ಇಸ್ ಗಿವನ್ ಬೈ 1296 ಆಗ್ತತಿ. ಪ್ಲಸ್ ನೆಕ್ಸ್ಟ್ ಏನು, ನೆಕ್ಸ್ಟ್ 15 ಸ್ಕ್ವೇರ್ ವ್ಯಾಲ್ಯೂನು ಬರೀರಿ. ಸೊ 15 ಇಂಟು 15 ಮಾಡ್ತೀರಿ, ಅವಾಗ ಆನ್ಸರ್ ಎಷ್ಟು ಬರ್ತದೆ ಅದು ವ್ಯಾಲ್ಯೂ ಬರೀತೀರಿ. ಎಷ್ಟು ಬಂತ ವ್ಯಾಲ್ಯೂ, ಇಟ್ ಈಸ್ 225. ಇವಿಬ್ಬರನ್ನು ಕೂಡಿಸಿದ್ರೆ ವ್ಯಾಲ್ಯೂ ಎಷ್ಟು ಆಗ್ತದೆ ನೋಡ್ರಿ, 225 ಹೌದಾ. ಸೊ 225 ಪ್ಲಸ್ 1296 ಅಂತ ಎಷ್ಟು ಬಂತ ವ್ಯಾಲ್ಯೂ, ಇಟ್ ಈಸ್ ಗಿವನ್ ಬೈ 1521 ಅಂತ. ಕ್ಲಿಯರ್ ಅದ. ಎಸ್, ಹಂಗಾದ್ರೆ ಇದು ಕಾಂಪೋಸಿಟ್ ಅದ ಅಥವಾ ಏನೈತಿ ನೋಡ್ರಿ, ವಿಚಾರ ಮಾಡ್ರಿ, ಅದ್ರ ಆನ್ಸರ್ ಕರೆಕ್ಟ್ ಆಗಿ ಹೇಳ್ರಿ. ಹೌದಾ. ಸೊ ನೀವು ಕರೆಕ್ಟ್ ಆಗಿ ಹೇಳಿದ್ರಪ್ಪ ಅಂತಂದ್ರೆ ಅದ್ರ ನೆಕ್ಸ್ಟ್ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ ಮಾಡಕ ಬರ್ತದ ಅಂತ ಹೇಳಿ. ಕ್ಲಿಯರ್ ಐತಿ. ಓಕೆ, ಸೊ ದಿಸ್ ವಾಟ್ ಪಿ ಎಂ ನಾನು ನಿಮ್ಗೆ ಇಲ್ಲಿ ಬಿಟ್ಟಿರ್ತೀನಿ. ಹೌದಾ, ಈ ವ್ಯಾಲ್ಯೂನ ಇಷ್ಟೇ ಬರ್ತದ ಅಥವಾ ನೀವ ಡೈರೆಕ್ಟ್ ಆಗಿ ಏನ್ ಮಾಡ್ರಿ ಬರೀರಿ. ಇನ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಈಗ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಏರಿಯಾ ಆಫ್ ದ ಟ್ರಯಾಂಗಲ್. ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೂ ಕೂಡ ಏನಾಗ್ಬೋದು 3 ಮಾರ್ಕ್ಸ್ ಏನಿಲ್ಲ 5 ಮಾರ್ಕ್ಸ್ ಒಳಗಡೆ ಈ ಕ್ವಶನ್ ನ ಸ್ಪ್ಲಿಟ್ ಮಾಡಿನೂ ಕೇಳ್ಬೋದು. ಹೌದಾ. ಸೊ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ಕೋಆರ್ಡಿನೇಟ್ಸ್ ಆರ್ ಗಿವನ್ ಅಂತ ಹೇಳಿ ಈ ತರ ಒಂದು ಕ್ವಶನ್ ರೈಸ್ ಆಗ್ಬೋದು. ಹೌದಾ. ಹಾಗಾದ್ರೆ ಈ ಟಾಪಿಕ್ ನಲ್ಲಿ ನಾವೇನ್ ಕಲಿತೀವಿ, ಒಂದು ಫಾರ್ಮುಲಾ, ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ. ಹೌದಾ. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಇಲ್ಲ ಐತಿ, ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಬೇಸಿಕ್ ಆಗಿ ನಮ್ಗೆ ಏರಿಯಾ ಆಫ್ ದ ಟ್ರಯಾಂಗಲ್ ಬಗ್ಗೆ ಗೊತ್ತದ. ಏನು ಏರಿಯಾ ಆಫ್ ದ ಟ್ರಯಾಂಗಲ್ ಏನಾಗ್ತದೆ, ಬೇಸ್ ಹಾಫ್ ಇಂಟು ಬೇಸ್ ಇಂಟು ಏನಾಗ್ತದೆ ಹೈಟ್ ಅಂತ ಹೇಳಿ. ಕ್ಲಿಯರ್. ಬಟ್ ಇಲ್ಲಿ ಫಾರ್ಮುಲಾ ಏನದ, ವಿತ್ ದ ಹೆಲ್ಪ್ ಆಫ್ ಕೋಆರ್ಡಿನೇಟ್ಸ್ ನಾವೇನ್ ಮಾಡ್ಬೇಕು, ಏರಿಯಾ ಆಫ್ ದ ಟ್ರಯಾಂಗಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಫಾರ್ಮುಲಾ ಹಾಫ್ ಆಫ್ ಇಂಟು ಬ್ರಾಕೆಟ್ x1 y2 minus y3 ಪ್ಲಸ್ x2 y3 minus y1 ಪ್ಲಸ್ x3 y1 minus y2. ಹೌದಾ. ಇದೇನಾಗತ್ತಪ್ಪ ಅಂದ್ರೆ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ. ಇದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಹೆಂಗ್ ನೆನ್ಪಿಟ್ಕೊಳ್ತೀರಿ, ಯು ಆರ್ ಗೋಯಿಂಗ್ ಟು ಬಿ ರಿಮೆಂಬರ್ ದಿಸ್. ಈ ತರ ನೆನ್ಪಿಟ್ಕೊಡ್ರಿ. ಏರಿಯಾ ಎ ಈಕ್ವಲ್ ಟು ಇಟ್ ಈಸ್ 1/2. ಹೌದಾ. ಸೊ ಹೊರಗಡೆ ಆಲ್ವೇಸ್ ನೋಡ್ರಿ, ಇಲ್ಲಿ ಹೊರಗಡೆ ಏನದಾವಲ್ಲ ಆಲ್ವೇಸ್ ಏನದಾವ ಎಕ್ಸ್ ಕೋಆರ್ಡಿನೇಟ್ಸ್ ಅದಾವ. ಹೌದಾ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಏನಾಗ್ತದಪ್ಪ ಅಂತಂದ್ರೆ ಇಟ್ ಈಸ್ ಇನ್ ದ ಫಾರ್ಮ್ಯಾಟ್ ಆಫ್ ಏನ್ ಬರ್ತದೆ, x1 ಇಂದ ಸ್ಟಾರ್ಟ್ ಆಗ್ತದೆ. x1 ಒಳಗಡೆ ಯಾರದಾರಪ್ಪ ಅಂತಂದ್ರೆ y ಕೋಆರ್ಡಿನೇಟ್ ಅದಾವ. ಸೊ y ಮೈನಸ್ ಏನೈತಿ y ಐತಿ. ಹಾಗಾದ್ರೆ ಇಲ್ಲಿ x1 ಐತಿ, ಏನ್ ಮಾಡುತ್ತೆ y2 ಮೈನಸ್ ಏನ್ ಬಂತು y3. 1 2 3 ಫಾರ್ಮ್ಯಾಟ್ ಈ ತರ ಏನಾಗ್ತದೆ ರೆಡಿ ಆಗ್ತದೆ. ನೆಕ್ಸ್ಟ್ ಏನು, ಪ್ಲಸ್ ಇಲ್ಲಿ x1 ಬರ್ದ್ರಿ, ಇಲ್ಲಿ ಬರೀಬೇಕು x2 ಬರೀತೀರಿ. ಹೌದಾ. x2 ಬರದ್ಮೇಲೆ ಒಳಗೆ ಏನ್ ಬರ್ತದ, y ಮೈನಸ್ y ಬರ್ತದೆ. ಬಟ್ y ಇದು ಕೋಆರ್ಡಿನೇಟ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ, 2 ಸ್ಟಾರ್ಟ್ ಆಗಿದೆ, ಇಲ್ಲಿ ಆಗ್ತದ 3, ಇಲ್ಲಿ ಏನ್ ಬರ್ತದೆ 1 ಅಂತ. ಹೌದಾ. ನೆಕ್ಸ್ಟ್ ಪ್ಲಸ್ ಇಟ್ ಈಸ್ x3 ಇಂಟು ಬ್ರಾಕೆಟ್ ಏನ್ ಬಂತು ಇವರ ಅನದರ್ ವ್ಯಾಲ್ಯೂ ಏನಾಗ್ತದ, ಇಟ್ ಈಸ್ y1 ಮೈನಸ್ ಏನು y2 ಅಂತ ಹೇಳಿ. ಹೌದಾ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಇವರ ಫಾರ್ಮುಲಾ. ಇದನ್ನ ಈ ತರ ನೆನ್ಪಿಟ್ಕೊಂಡ್ಬಿಟ್ರಿ. 1 2 3 2 3 1 ಆಮೇಲೆ 3 1 2 ಇದ ಫಾರ್ಮುಲಾ ನಿಮಗೆ ಏನಾಗತ್ತಪ್ಪ ಅಂದ್ರೆ ಏರಿಯಾ ಆಫ್ ದ ಟ್ರಯಾಂಗಲ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಏನಾಗ್ತದೆ ಹೆಲ್ಪ್ ಆಗ್ತದೆ. ಇದು ಆಕ್ಚುಲಿ ಬಹಳ ಎಕ್ಸ್ಪ್ಲೇನ್ ಮಾಡ್ಕೋತ ಕೊಡಂಗಿಲ್ಲ, ಡೈರೆಕ್ಟ್ ಆಗಿ ಎಕ್ಸಾಂಪಲ್ ಇದು ಫಾರ್ಮುಲಾ ಬಗ್ಗೆ ಸ್ವಲ್ಪ ನೆನಪಿರ್ಲಿ. ಸೊ ಫಸ್ಟ್ ಎಕ್ಸಾಂಪಲ್ ನೋಡ್ರಿ, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ದ ವರ್ಟೈಸಸ್. ವರ್ಟೈಸಸ್ ಅಂದ್ರೆ ಏನು, ಇವೆ ದಿಸ್ ಎ ಬಿ ಸಿ ಏನಂದ್ರೆ ಇದೇನ ಕರಿತವ ವರ್ಟೈಸಸ್ ಅಂತ ಕರಿತೀವಿ. ಆ ವರ್ಟೈಸಸ್ ವ್ಯಾಲ್ಯೂ ಕೊಟ್ಟಾರ ಅಷ್ಟೇ. ಹೌದಾ. ಕೋಆರ್ಡಿನೇಟ್ ವ್ಯಾಲ್ಯೂ ಅಂತ ಹೇಳಿ. ಸೊ ಪಾಯಿಂಟ್ ಫಸ್ಟ್ ಪಾಯಿಂಟ್ ಕನ್ಸಿಡರ್ ಮಾಡಿ. ಸೊ ಏನದ ಫಸ್ಟ್ ಪಾಯಿಂಟ್ ಎ ಅಂತ ಕನ್ಸಿಡರ್ ಮಾಡ್ರಿ, ಇಟ್ ಈಸ್ 1,0. ಬಿ ಅಂತ ಕನ್ಸಿಡರ್ ಮಾಡ್ರಿ, ಇಟ್ ಈಸ್ 6,0. ಆಮೇಲೆ ಸಿ ಕನ್ಸಿಡರ್ ಮಾಡ್ರಿ 4,3 ಅಂತ. ದೀಸ್ ಆರ್ ದ ಪಾಯಿಂಟ್ಸ್ ಆಯ್ತು. ಇಲ್ಲಿ ಏನ್ ಮಾಡ್ತೀರಿ, ಈ ಪಾಯಿಂಟ್ ಅನ್ನ x1 y1 ಅಂತ ಹೇಳಿ, ಈ ಪಾಯಿಂಟ್ ನ x2 y2, ಈ ಪಾಯಿಂಟ್ ನ x3 y3 ಅಂತ ಕನ್ಸಿಡರ್ ಮಾಡ್ರಿ. ಹೌದಾ. ಇನ್ ನೆಕ್ಸ್ಟ್ ಏನು, ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಬರೀರಿ ಈಗ. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಇಸ್ ಈಕ್ವಲ್ ಟು ಇಟ್ ಈಸ್ ಹಾಫ್ ಆಫ್ ಇಟ್ ಈಸ್ ಇಂಟು ಬ್ರಾಕೆಟ್ ಫಸ್ಟ್ ಪಾಯಿಂಟ್ ಏನು x1 ಇಂಟು y2 ಮೈನಸ್ y3 ಪ್ಲಸ್ ಇಟ್ ಈಸ್ x2 ಇಂಟು ಬ್ರಾಕೆಟ್ y3 ಮೈನಸ್ y1 ಪ್ಲಸ್ x3 ಇಂಟು ಬ್ರಾಕೆಟ್ ಇಟ್ ಈಸ್ y1 ಮೈನಸ್ ಏನು y2. ಸೊ ದಿಸ್ ಈಸ್ ದ ವಾಟ್ ವಿ ಹ್ಯಾವ್ ಫಾರ್ಮುಲಾ. ಹೌದಾ. ಸೊ ಇಲ್ಲಿ ನೋಡ್ರಿ ಕರೆಕ್ಟ್ ಟೈಮ್ ಕೋಆರ್ಡಿನೇಟ್ ಬಗ್ಗೆ ವಿಚಾರ ಮಾಡಬೇಕು. ಇದು x1, ಇದು y1, ಇದು x2, ಇದು y2, ಇದು x3, ಇದೇನದ y3. ಇಲ್ಲಿ ಕೋಆರ್ಡಿನೇಟ್ ಒಳಗಡೆ ಮೈನಸ್ ಬರಬಹುದು. ಇಲ್ಲಿ ಅದ ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ಅದಾವ, ಈಗ ಅದನ್ನ ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಹೌದಾ. ಸೊ 1/2 ಇಂಟು ಬ್ರಾಕೆಟ್ x1 ವ್ಯಾಲ್ಯೂ ಬರೀರಿ ಎಷ್ಟದ 1 ಇಂಟು ಬ್ರಾಕೆಟ್ y2 ಮೈನಸ್ y3 ಎಷ್ಟದ 0 ಮೈನಸ್ y3 ಎಷ್ಟು 3 ಅದ. ಹೌದಾ. ಪ್ಲಸ್
x2 ಎಷ್ಟದ ಇಟ್ ಈಸ್ 6 ಅದ y3 ಎಷ್ಟದ 3 ಅದ ಮೈನಸ್ y1 ಎಷ್ಟದ 0 ಹೌದಾ ಪ್ಲಸ್ x3 ಎಷ್ಟದ 4 ಐತಿ ನೆಕ್ಸ್ಟ್ y1 ಎಷ್ಟದಪ್ಪ ಅಂತಂದ್ರೆ ಇಟ್ ಈಸ್ 0 ಅದ ಮೈನಸ್ y2 ಎಷ್ಟು ಇಟ್ ಈಸ್ ಆಲ್ಸೋ ಅಗೇನ್ ವಾಟ್ ವಿ ಹ್ಯಾವ್ 0 ಇಟ್ ಈಸ್ ಮುಗೀತಾ ಸೊ ವ್ಯಾಲ್ಯೂ ಬರೀರಿ ಈಗ ಸೊ ದೇರ್ ಫೋರ್ ವಿಚ್ ಈಸ್ ಈಕ್ವಲ್ಸ್ ಟು 1/2 ಇಂಟು ಬ್ರಾಕೆಟ್ 1 ಬಂತ 0 ಮೈನಸ್ 3 ಏನ್ ಬಂತಪ್ಪ ಅಂದ್ರೆ ಮೈನಸ್ 3 ಬಂತು ಪ್ಲಸ್ 6 ಇಂಟು ಬ್ರಾಕೆಟ್ 3 ಮೈನಸ್ 0 ಇಟ್ ಈಸ್ 3 ಬಂತು ಪ್ಲಸ್ ಇಟ್ ಈಸ್ 4 ಇಂಟು ಬ್ರಾಕೆಟ್ 0 ಮೈನಸ್ 0 ಏನಿತ್ತು 0 ಬಂತು ಹೌದಾ ನೆಕ್ಸ್ಟ್ ವ್ಯಾಲ್ಯೂ ಓಕೆ ಸೊ 1/2 ಇಂಟು ಬ್ರಾಕೆಟ್ ಸೊ 1 ಮೈನಸ್ 3 1 ಇಂಟು ಮೈನಸ್ 3 ಏನಾಯ್ತು ಮೈನಸ್ 3 ಪ್ಲಸ್ 6 ಇಂಟು 3 ಇಟ್ ಈಸ್ 18 ಹೌದಾ ಪ್ಲಸ್ 4 ಇಂಟು 0 ಇಟ್ ಈಸ್ 0 ಸೊ ದೇರ್ ಫೋರ್ ಇಟ್ ಈಸ್ 1/2 ಇಂಟು ಬ್ರಾಕೆಟ್ ಸೊ ಮೈನಸ್ 3 ಪ್ಲಸ್ 18 ಒಂದು ಪ್ಲಸ್ ಅದೇನಿದೆ ಮೈನಸ್ ಏನ್ ಮಾಡ್ರಿ ಕಳೀರಿ 18 ಮೈನಸ್ 3 ಎಷ್ಟು ಬಂತು 15 ಬಂತು ಹೌದಾ ಸೊ ದೇರ್ ಫೋರ್ ಪ್ಲಸ್ 0 ಐತಿ 0 ಪ್ಲಸ್ 15 ಏನಾಗ್ತದೆ 15 ಆಗ್ತದೆ ದೇರ್ ಫೋರ್ ಏರಿಯಾ ವ್ಯಾಲ್ಯೂ ಏನ್ ಬಂತು 15 ಡಿವೈಡೆಡ್ ಬೈ 2 ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀರಿ ಒಂದು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇಷ್ಟ ಏನ್ ಮಾಡ್ರಿ ಆನ್ಸರ್ ಇಟ್ಬಿಡ್ರಿ ನಡೀತದೆ ಏನು ಪ್ರಾಬ್ಲಮ್ ಇಲ್ಲ ಹೌದಾ ಸೊ ಈ ತರ ಏನಾಗ್ತದಪ್ಪ ಅಂದ್ರೆ ಈ ಎಕ್ಸಾಂಪಲ್ ಏನಾಗ್ತದೆ ಸಾಲ್ವ್ ಆಗ್ತದೆ ಕ್ಲಿಯರ್ ಅದ ಓಕೆ ಸೊ ಇನ್ನೊಂದು ಎಕ್ಸಾಂಪಲ್ ನ ಸಾಲ್ವ್ ಮಾಡೋಣ ಇದನ್ನ ಜಲ್ದಿಯಾಗಿ ಏನ್ ಮಾಡ್ರಿ ನೋಟ್ ಡೌನ್ ಮಾಡ್ಕೊಡ್ರಿ ಓಕೆ ಸೊ ನೆಕ್ಸ್ಟ್ ಎಕ್ಸಾಂಪಲ್ ಎರಡನೇ ಎಕ್ಸಾಂಪಲ್ ಈ ಎಕ್ಸಾಂಪಲ್ ನ ನೀವು ಸಾಲ್ವ್ ಮಾಡ್ರಿ ಈ ಎಕ್ಸಾಂಪಲ್ ನಾನು ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ಸೊ ಫಸ್ಟ್ ಪಾಯಿಂಟ್ ಎ ಕನ್ಸಿಡರ್ ಮಾಡ್ರಿ ಎ ಪಾಯಿಂಟ್ ಏನದ ಮೈನಸ್ 2 ಮೈನಸ್ 3 ಹೌದಾ ಸೆಕೆಂಡ್ ಬಿ ಪಾಯಿಂಟ್ ನೋಡ್ರಿ ಇಟ್ ಈಸ್ 3 2 ಅದ ಪಾಯಿಂಟ್ ಸಿ ಏನದ ಇಟ್ ಈಸ್ ಮೈನಸ್ 1 ಮೈನಸ್ 8 ಈ ಪಾಯಿಂಟ್ ನ ಏನಂತ ಕನ್ಸಿಡರ್ ಮಾಡ್ತೀರಿ x1 y1 ಈ ಪಾಯಿಂಟ್ ನ x2 y2 ಈ ಪಾಯಿಂಟ್ ಏನಾಗ್ತದ x3 y3 ಅಂತ ಹೇಳಿ ಕರೆಕ್ಟಾ ಎಸ್ ಸೊ ದೇರ್ ಫೋರ್ ಈಗ ಫಾರ್ಮುಲಾ ಬರೀರಿ ಸೊ we know that the formula what we know area is equal to 1/2 into bracket ನೀವು ಫಾರ್ಮುಲಾನ ಪ್ರಾಕ್ಟೀಸ್ ಮಾಡಬೇಕು ಮಾಡಿದ್ರನ ಕರೆಕ್ಟ್ ಆಗಿ ನೆನಪಿಡಿತದಿಲ್ಲ ಉಳಿಯಂಗಿಲ್ಲ ಹೌದಾ x1 into bracket y2 minus it is y3 ಹೌದಾ ಪ್ಲಸ್ x2 into bracket it is y3 minus it is y1 plus x3 into bracket it is y1 minus ಏನು y2 ಕ್ಲಿಯರ್ ಸೊ ದೇರ್ ಫೋರ್ ಈಗ ವ್ಯಾಲ್ಯೂ ಏನ್ ಬರ್ದ್ರೆ ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂತ ಹೋಗ್ರಿ x1 ವ್ಯಾಲ್ಯೂ x1 ಇಲ್ಲದ ಇಲ್ಲ ಐತಿ ಈಗ ಹೌದಾ ಸೊ x1 ವ್ಯಾಲ್ಯೂ ಸೊ ದಿಸ್ ಈಸ್ ಅವರ್ x1 ವ್ಯಾಲ್ಯೂ ಹೌದಾ ಇದು y1 ವ್ಯಾಲ್ಯೂ ಇದು x2 ವ್ಯಾಲ್ಯೂ ಇದು y2 ವ್ಯಾಲ್ಯೂ ಇದು x3 ವ್ಯಾಲ್ಯೂ ಇದರದ y3 ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ರಿ x1 ವ್ಯಾಲ್ಯೂ x1 ಎಷ್ಟದ ಇಟ್ ಈಸ್ ಮೈನಸ್ 2 ಅದ ಮೈನಸ್ 2 ಇಂಟು ಬ್ರಾಕೆಟ್ y2 ಎಷ್ಟು 2 ಅದ ಸೊ 2 ಮೈನಸ್ y3 ನೋಡಿ ಏನದ ಮೈನಸ್ 8 ಅದ ಸೊ ಇಲ್ಲಿ ಆಲ್ರೆಡಿ ಮೈನಸ್ ಐತಿ ಮೈನಸ್ ಇಂಟು ಮೈನಸ್ ಏನ್ ಬಂತು ಪ್ಲಸ್ ಬಂತು ಹೌದಾ ನೆಕ್ಸ್ಟ್ ಪ್ಲಸ್ x2 ಎಷ್ಟದ 3 ಅದ ಸೊ 3 ಇಂಟು ಬ್ರಾಕೆಟ್ ಇಟ್ ಈಸ್ y3 ಎಷ್ಟು ಇಟ್ ಈಸ್ ಮೈನಸ್ 8 ಸೊ ಮೈನಸ್ 8 ಮೈನಸ್ y1 ಎಷ್ಟು ಮೈನಸ್ 3 ಸೊ ಮೈನಸ್ ಇಂಟು ಮೈನಸ್ ಏನ್ ಬಂತು ಪ್ಲಸ್ ಬಂತು ಹೌದಾ ಪ್ಲಸ್ ನೆಕ್ಸ್ಟ್ x3 ಎಷ್ಟು ಮೈನಸ್ 1 ಹೌದಾ ನೆಕ್ಸ್ಟ್ ಇಂಟು ಬ್ರಾಕೆಟ್ y1 ಮೈನಸ್ y2 ಎಷ್ಟು ಮೈನಸ್ 3 ಮೈನಸ್ y2 ಎಷ್ಟು 2 ಅಂತ ಇದು ಸ್ವಲ್ಪ ಕರೆಕ್ಟ್ ಆಗಿ ನೋಡಿ ಸಾಲ್ವ್ ಮಾಡ್ರಿ ಯಾಕಂದ್ರೆ ಮೈನಸ್ ಇರೋದ್ರಿಂದ ಸ್ವಲ್ಪ ನಿಮಗೆ ಡಿಫಿಕಲ್ಟಿ ಆಗೋದಂತೂ ಗ್ಯಾರಂಟಿ ಹೌದಾ ನೆಕ್ಸ್ಟ್ ಸೊ ಇದನ್ನ ಸಿಂಪ್ಲಿಫೈ ಮಾಡ್ರಿ 1/2 ಇಂಟು ಬ್ರಾಕೆಟ್ ಹಿಯರ್ ಸೊ ಮೈನಸ್ 2 ನ ಹಂಗೆ ಇಡ್ರಿ 2 ಪ್ಲಸ್ 8 ಎಷ್ಟು ಬಂತು 10 ಬಂತು ನೆಕ್ಸ್ಟ್ ಪ್ಲಸ್ 3 ಇಂಟು ಬ್ರಾಕೆಟ್ ಮೈನಸ್ 8 ಪ್ಲಸ್ 3 ಒಂದು ಮೈನಸ್ ಅದ ಇನ್ನೊಂದು ಪ್ಲಸ್ ಅದ ಸೊ ಕಳಿಬೇಕಾಗ್ತದ ಸೊ ಮೈನಸ್ 8 ಪ್ಲಸ್ 3 ಒಳಗೆ ಕಳೆದ್ರೆ ಏನಾಯ್ತು 5 ಬಂತು ಯಾವ 5 ಮೈನಸ್ ಯಾಕಂದ್ರೆ ದೊಡ್ಡ ಅಂಕೆ ಚಿಹ್ನೆ ಏನದ ಮೈನಸ್ ಐತಿ ಮೈನಸ್ 5 ಬಂತು ನೆಕ್ಸ್ಟ್ ನೋಡ್ರಿ ಈಗ ಪ್ಲಸ್ ಇಂಟು ಮೈನಸ್ ಏನಾಯ್ತು ಮೈನಸ್ ಸೊ ನೆಕ್ಸ್ಟ್ ಮೈನಸ್ 3 ಮೈನಸ್ 2 ಎರಡು ಏನದವ ಮೈನಸ್ ಅದಾವ ಸೊ ಇಲ್ಲಿ ಏನ್ ಮಾಡಿದ್ರಿ ಕೂಡಿಸ್ತೀರಿ ಈಗ ಸೊ ಮೈನಸ್ 3 ಮೈನಸ್ 2 ಏನ್ ಬಂತು 5 ಯಾವ 5 ಇಟ್ ಇಸ್ ಮೈನಸ್ 5 ಹೌದಾ ಸೊ ಇಲ್ಲಿ 1 ಅದ ಪ್ಲಸ್ 1 ಸಾರಿ ಪ್ಲಸ್ ಇಂಟು ಮೈನಸ್ ಏನ್ ಬಂತು ಇಲ್ಲಿ ಏನ್ ಬಂತು ಮೈನಸ್ 5 ಬಂತು ನೆಕ್ಸ್ಟ್ ಮುಂದೆ ಸಿಂಪ್ಲಿಫೈ ಮಾಡ್ರಿ 1/2 ಇಂಟು ಬ್ರಾಕೆಟ್ 2 ಇಂಟು 10 20 ಯಾವ 20 ಮೈನಸ್ 20 ನೆಕ್ಸ್ಟ್ 3 ಇಂಟು ಮೈನಸ್ 5 ಏನ್ ಬಂತು ಮೈನಸ್ 15 ಬಂತು ಹೌದಾ ನೆಕ್ಸ್ಟ್ 1 ಇಂಟು ಮೈನಸ್ 5 ಮೈನಸ್ ಇಂಟು ಮೈನಸ್ ಏನ್ ಬಂತು ಪ್ಲಸ್ ಏನ್ ಬಂತು 5 ಬಂತು ಕ್ಲಿಯರ್ ಸೊ ದೇರ್ ಫೋರ್ ವಿಚ್ ಈಸ್ ಈಕ್ವಲ್ ಟು 1/2 ಇಟ್ ಈಸ್ ಸೊ ಮೈನಸ್ 15 ಪ್ಲಸ್ 5 ಮೈನಸ್ 15 ಪ್ಲಸ್ 5 ಏನ್ ಬಂತು ಮೈನಸ್ 10 ಬಂತು ಕರೆಕ್ಟ್ ಸೊ ದೇರ್ ಫೋರ್ ನೆಕ್ಸ್ಟ್ ಸೊ ಮೈನಸ್ 20 ಮೈನಸ್ 10 ಇಬ್ರು ಏನದರ ನೆಗೆಟಿವ್ ಅದರ ಕೂಡಿಸ್ತೀರಿ ಏನ್ ಬಂತು
minus 30 ಬಂತು. So therefore it is minus 30 divided by 2 ಅದ 2 ones are 2 15s ಎಷ್ಟು ಬಂತು ವ್ಯಾಲ್ಯೂ minus 15 ಬಂತು. ಬಟ್ ಒಂದೇನಪ್ಪಾ ಅಂತಂದ್ರ ಏರಿಯಾ ಯಾವಾಗ್ಲೂ ಏನಾಗಂಗಿಲ್ಲ ನೆಗೆಟಿವ್ ಇರಂಗಿಲ್ಲ, ಇದನ್ನ ನೆನ್ಪಿಟ್ಕೊಡ್ರಿ. ಸೊ ಏರಿಯಾ ನೆಗೆಟಿವ್ ಇರಂಗಿಲ್ಲ ಅಂದ್ಮೇಲೆ ನಾವೇನ್ ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೌದಾ? ಸೊ ಅಬ್ಸಲ್ಯೂಟ್ ವ್ಯಾಲ್ಯೂ ಏನು ಅಬ್ಸಲ್ಯೂಟ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀವಿ. ಹೌದಾ? ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದ್ರೆ ಏನು? ಇಟ್ ಇಸ್ ಏರಿಯಾ ಎ ಈಕ್ವಲ್ ಟು ಮಾಡ್ಯುಲಸ್ ಆಫ್ 15 ಅಂತ ಬರೀತೀವಿ. ಈ ಮಾಡ್ ಏನು ಕರಿತೀವಿ ಇದಕ್ಕೆ ಏನಾಗ್ತದೆ ಅಬ್ಸಲ್ಯೂಟ್ ಅಂತ ಹೇಳಿ. ದೇರ್ಫೋರ್ ಏರಿಯಾ ಈಕ್ವಲ್ ಎಷ್ಟು ಬಂತು 15 ಅಂತ ಹೇಳಿ. 15 ಸ್ಕ್ವೇರ್ ರೂಟ್ ಅಂತ ಬರೀಬಹುದು, ಇಲ್ಲ ಜಸ್ಟ್ 15 ಅಂತ ಬರೀಬಹುದು. ಕ್ಲಿಯರ್ ಅದ? ಇಲ್ಲಿ ಏರಿಯಾ ನೆಗೆಟಿವ್ ಬಂತಪ್ಪ ಅಂತಂದ್ರೆ ನೀವೇನ್ ಮಾಡಬೇಕು ಪಾಸಿಟಿವ್ ಬರಿಬೇಕಾಗ್ತದೆ. ಹೌದಾ? ಓಕೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನ ನೀವೇನ್ ಮಾಡ್ರಿ ಟ್ರೈ ಮಾಡಿ ನೋಡ್ರಿ. ಓಕೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಂಬರ್ 3. ಸೊ ಫಸ್ಟ್ ಕಾನ್ಸೆಪ್ಟ್ ಏನದಲ್ಲ ಡಿಸ್ಟೆನ್ಸ್ ಅದ. ಸೆಕೆಂಡ್ ಕಾನ್ಸೆಪ್ಟ್ ಏನದಪ್ಪ ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್. ಥರ್ಡ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಸೆಕ್ಷನ್ ಫಾರ್ಮುಲಾ ಅಂತ ಹೇಳಿ ಬರ್ತದೆ. ಹೌದಾ? ಆ ಸೆಕ್ಷನ್ ಫಾರ್ಮುಲಾ ಒಳಗಡೆ ಟೋಟಲ್ ಆಗಿ ನಿಮ್ಗೆ 3 ಫಾರ್ಮುಲಾ ಬರ್ತವೆ. ಒಂದು ಇಂಟರ್ನಲ್ ಫಾರ್ಮುಲಾ. ಹೌದಾ? ಸೆಕ್ಷನ್ ನಂಬರ್ 3 ಒಳಗಡೆ ಫಸ್ಟ್ ಫಾರ್ಮುಲಾ ಏನಾಗ್ತದಪ್ಪ ಅಂದ್ರೆ ಇಂಟರ್ನಲ್ ಡಿವಿಷನ್ ಫಾರ್ಮುಲಾ ಅಂತ ಹೇಳಿ. ಹೌದಾ? ಇಂಟರ್ನಲ್ ಡಿವಿಷನ್ ಫಾರ್ಮುಲಾ. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಎಕ್ಸ್ಟರ್ನಲ್ ಡಿವಿಷನ್ ಫಾರ್ಮುಲಾ. ಆಮೇಲೆ ಇನ್ನೊಂದು ಆಗ್ತದ್ರ ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಬರ್ತದೆ. ಯಾವುದು ಮಿಡ್ ಪಾಯಿಂಟ್ ಅಂತ. ಹೌದಾ? ಹಾಗಾದ್ರೆ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಈಗ ಏನಪ್ಪಾ ಅಂದ್ರೆ ಸೆಕ್ಷನ್ ಫಾರ್ಮುಲಾದ ಬಗ್ಗೆ. ಸೆಕ್ಷನ್ ಅಂದ್ರೆ ಏನು? ಡಿವೈಡ್ ಮಾಡೋದು ಅಂದಂಗೆ. ಹೌದಾ? ಇಲ್ಲಿ ಏನದವ ಕರೆಕ್ಟ್ ಆಗಿ ನೋಡ್ಕೋರಿ. ಸೊ ಎ ಬಿ ಅನ್ನೋದೇನ 2 ಪಾಯಿಂಟ್ ಅದಾವ. ಈ 2 ಪಾಯಿಂಟ್ ನ ಜಾಯಿನ್ ಮಾಡೋದು ಒಂದು ಲೈನ್ ಅದ. ಯಾವುದು ಎ ಬಿ ಅಂತ ಹೇಳಿ. ಇದೇನಿದಿಲ್ಲ ಇದು ಲೈನ್ ಇದು. ಸೊ ದಿಸ್ ವಾಟ್ ವಿ ಹ್ಯಾವ್ ದ ಲೈನ್. ಹೌದಾ? ಈ ಎ ಬಿ ಲೈನ್ ಅನ್ನ ಏನ್ ಮಾಡ್ತದಪ್ಪ ಅಂದ್ರೆ ಪಾಯಿಂಟ್ ಪಿ, ಒಂದು ಪಾಯಿಂಟ್ ಪಿ ಅದ. ಆ ಪಾಯಿಂಟ್ ಪಿ ಏನ್ ಮಾಡ್ತದೆ ಡಿವೈಡ್ ಮಾಡ್ತದೆ ಹೆಂಗಪ್ಪ ಅಂದ್ರೆ ಇನ್ ದ ರೇಷಿಯೋ m:n ಒಳಗಡೆ. ಹೌದಾ? ಅಂದ್ರೇನು ಎ ಪಿ ಡಿವೈಡೆಡ್ ಬೈ ಇಟ್ ಈಸ್ ಪಿ ಬಿ ವ್ಯಾಲ್ಯೂ ಈಕ್ವಲ್ ಆಗ್ತದೆ. ಯಾರಿಗೆ? m ಡಿವೈಡೆಡ್ ಬೈ m ಏನಾಗ್ತದೆ ಈಕ್ವಲ್ ಇರ್ತದೆ. ಈ ರೇಷಿಯೋ ಒಳಗೆ ಏನಾಗ್ ಮಾಡ್ತದಪ್ಪ ಅಂದ್ರೆ ಈ ಪಾಯಿಂಟ್ ಪಿ ದ ಎ ಬಿ ಲೈನ್ ಸೆಗ್ಮೆಂಟ್ ಅನ್ನ ಡಿವೈಡ್ ಮಾಡ್ತದೆ. ಈಗ ನಮ್ಮದ್ ಕೆಲಸ ಏನಪ್ಪಾ ಅಂತಂದ್ರೆ x1 y1 ಕೊಟ್ಟಿರ್ತಾರೆ, x2 y2 ಕೊಟ್ಟಿರ್ತಾರೆ, m ವ್ಯಾಲ್ಯೂ ಎಷ್ಟು ಅದನ್ನು ಕೊಟ್ಟಿರ್ತಾರೆ, n ವ್ಯಾಲ್ಯೂ ಎಷ್ಟು ಅಂತ ಅದನ್ನು ಕೊಟ್ಟಿರ್ತಾರೆ. ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದ್ದೇನು ಈ ಪಾಯಿಂಟ್ ಪಿ ದ ಪೊಸಿಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದ್ರೆ ಏನು x ಅನ್ನೋದು ಎಲ್ಲಿದೆ, y ಅನ್ನೋದು ವ್ಯಾಲ್ಯೂ ಎಲ್ಲಿದೆ ಅಂತ ಹೇಳಿ. ಹೌದಾ? ಅದಕ್ಕೆ ಫಾರ್ಮುಲಾ ಇಲ್ಲಿ ಫಾರ್ಮುಲಾ ಇದೆ. ಈ ಪಾಯಿಂಟ್ ಪಿ ಅನ್ನೋದು ಇಂಟರ್ನಲ್ ಈ ಎ ಬಿ ಒಳಗಡೆ ಇತ್ತಪ್ಪ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಈ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಫಾರ್ಮುಲಾ ಏನ್ ಹೇಳ್ತದೆ ನೋಡ್ರಿ ಈಗ m ಇಂಟು x2 ಪ್ಲಸ್ n ಇಂಟು x1 ಡಿವೈಡೆಡ್ ಬೈ m ಪ್ಲಸ್ n. ಹೌದಾ? m ಇಂಟು y2 ಪ್ಲಸ್ n ಇಂಟು y1 ಡಿವೈಡೆಡ್ ಬೈ m ಪ್ಲಸ್ n. ಹೌದಾ? ಈ ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ಏನ್ ಸಿಗ್ತದೆ x ವ್ಯಾಲ್ಯೂ ಸಿಗ್ತದೆ. ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗ್ತದೆ y ವ್ಯಾಲ್ಯೂ ಸಿಗ್ತದೆ. ಕ್ಲಿಯರ್ ಐತಿ? ಹೌದಾ? ಸಿಮಿಲರ್ಲಿ ಇಲ್ಲಿ ಏನಪ್ಪ ಅಂದ್ರೆ ಎಕ್ಸ್ಟರ್ನಲ್. ಹೌದಾ? ಅಂದ್ರೆ ಏನು ಆ ಪಾಯಿಂಟ್ ಪಿ ಏನದಲ್ಲಪ್ಪ ಅಂತಂದ್ರೆ ಎ ಬಿ ನ ಹೊರಗಡೆಯಿಂದ ಡಿವೈಡ್ ಮಾಡ್ತದೆ. ಯಾವ ರೇಷಿಯೋ ಒಳಗಡೆ m:n ಸೇಮ್. ಹೌದಾ? ಕ್ಲಿಯರ್ ಐತಿ? ಹಂಗಾದ್ರೆ ಎಕ್ಸ್ಟರ್ನಲ್ ಡಿವೈಡ್ ಆಗಿತ್ತಪ್ಪ ಅಂದ್ರೆ ಅವಾಗ ಏನ್ ಮಾಡ್ತೀವಿ ಫಾರ್ಮುಲಾ ಏನ್ ಮಾಡ್ತೀವಿ ಸೇಮ್ ಇದ ಫಾರ್ಮ್ಯಾಟ್ ಇರ್ತದ. ಬಟ್ ಇಲ್ಲಿ ಏನಾಗ್ತದೆ ಮೈನಸ್ ನೋಡಿ. ಇಲ್ಲೂ ಮೈನಸ್ ಅದ, ಇಲ್ಲೂ ಮೈನಸ್ ಅದ, ಇಲ್ಲೂ ಮೈನಸ್ ಅದ, ಇಲ್ಲೂ ಮೈನಸ್ ಅದ. ನೀವು ಕರೆಕ್ಟ್ ಆಗಿ ವರ್ಡ್ ನೋಡ್ಕೋಬೇಕು. ವರ್ಡ್ ನೋಡಿದಾದ್ಮೇಲೆ ಆ ಎಕ್ಸಾಂಪಲ್ ನ ಸಾಲ್ವ್ ಮಾಡ್ಬೇಕು. ಈಗ ಒಂದ್ ನೆನ್ಪಿಟ್ಕೋರಿ ಈ ಕೇಸ್ ಒಳಗಡೆ 110% ಒಂದು ಎಕ್ಸಾಂಪಲ್ ಇದ್ದೇ ಇರ್ತದೆ. ಅದು ಇಂಟರ್ನಲ್ ಡಿವಿಷನ್ ಇರ್ಬೋದು, ಇಲ್ಲಾಂದ್ರೆ ಎಕ್ಸ್ಟರ್ನಲ್ ಡಿವಿಷನ್ ಇರ್ಬೋದು. ಫೈಂಡ್ ದ ಪಾಯಿಂಟ್ ಅಟ್ ವಿಚ್. ಹೌದಾ? ಈ ತರ ಎಕ್ಸಾಂಪಲ್ ಇದ್ದೇ ಇರ್ತದೆ. ಈ ಕೆಳಗಡೆ ಒಂದು ಎಕ್ಸಾಂಪಲ್ ಐತೆ ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ನಾನು. ಇಲ್ಲಿ ಎಕ್ಸಾಂಪಲ್ ನೋಡ್ರಿ ಏನದ. ಈಗ ಆ ಫಾರ್ಮುಲಾ ಕರೆಕ್ಟ್ ಆಗಿ ನೀವು ಒಂದೆರಡು ಸಲ ಪ್ರಾಕ್ಟೀಸ್ ಮಾಡ್ರಿ, ಎಕ್ಸಾಂಪಲ್ ಸಾಲ್ವ್ ಆಗೇ ಆಗ್ತವೆ. ಯಾವುದು? ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್. ಹೌದಾ? the points 4, -3 and 8, 5 in the ratio 3:1 ಏನದ ಇಂಟರ್ನಲಿ. ಹೌದಾ? ಇಂಟರ್ನಲಿ ಅಂತ ಬಂತಲ್ಲ ಅವಾಗ ಏನ್ ಮಾಡ್ಬೇಕು ನಾವೇನ್ ಮಾಡ್ತೀವಿ ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಯಾವ ಫಾರ್ಮುಲಾ? ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಹೌದಾ? ಹಂಗಾದ್ರೆ ಏನೇನ್ ಕೊಟ್ರಲ್ಲ ಮೊದಲು ಬರ್ಕೊಡ್ರಿ. ಈಗ ನೋಡ್ರಿ ಇದ್ರೊಳಗಡೆ ಏನೇನ್ ಕೊಟ್ಟಿರ್ತಾರಲ್ಲ ಅದ್ರ ಬಗ್ಗೆ ಕರೆಕ್ಟ್ ಆಗಿ ನೀವು ನೆನ್ಪಿಟ್ಕೋಬೇಕು. ಫೈಂಡ್ ದ ಕೋಆರ್ಡಿನೇಟ್ಸ್ ಅಂದ್ರೆ ಏನು ಈ ಪಾಯಿಂಟ್ ಬಗ್ಗೆನ ಕ್ಯಾಲ್ಕುಲೇಟ್ ಮಾಡ ಅಂತ ಹೇಳಕತ್ತಾನ. ಫೈಂಡ್ ದ ಕೋಆರ್ಡಿನೇಟ್ ಅಂತ ಹೇಳಿ. ಹೌದಾ? ಆ ಪಾಯಿಂಟ್ ಕೋಆರ್ಡಿನೇಟ್ ಆ ಪಾಯಿಂಟ್ ಏನ್ ಮಾಡ್ತದಪ್ಪ ಅಂತಂದ್ರೆ which divides the line segment joining the points. ಹೌದಾ? ಈ ಪಾಯಿಂಟ್ ನ ಜಾಯಿನ್ ಮಾಡುವಂತದ್ದು ಒಂದು ಲೈನ್ ಸೆಗ್ಮೆಂಟ್ ಅದ. ಇಲ್ಲಿ ಅದನ್ನ ನಾನು ಕರೆಕ್ಟ್ ಆಗಿ ಪಿಕ್ಚರೈಸ್ ಮಾಡ್ತೀನಿ. ಇಲ್ಲಿ ಪಾಯಿಂಟ್ ಅದಪ್ಪ. ಈಗ ಇದನ್ನ ಎ ಅಂತ ತಗೊಳ್ತೀನಿ, ಈ ಪಾಯಿಂಟ್ ನ ಬಿ ಅಂತ ತಗೊಳ್ತೀನಿ. ಹೌದಾ? ಈ ಪಾಯಿಂಟ್ ವ್ಯಾಲ್ಯೂ ಕೊಟ್ಟನ ಏನದ 4, -3. ಈ ಪಾಯಿಂಟ್ ಎಷ್ಟದಪ್ಪ ಅಂದ್ರೆ 8, 5 ಅದ. ಹೌದಾ? ಈಗ ಇನ್ನೊಂದು ಪಾಯಿಂಟ್ ಇದೆ ಯಾವುದು ಪಿ ಅಂತ ಹೇಳಿ. ಸೊ ಪಿ ಅನ್ನೋದೊಂದು ಪಾಯಿಂಟ್ ಅದ. ಈ ಪಾಯಿಂಟ್ ಏನ್ ಮಾಡ್ತದಪ್ಪ ಅಂತಂದ್ರ ಈ ಎ ಬಿ ಲೈನ್ ಸೆಗ್ಮೆಂಟ್ ನ ಡಿವೈಡ್ ಮಾಡ್ತದೆ. ಪಿ ಆಫ್ x, y
ಹೌದಾ? ಯಾವ ರೇಷಿಯೋ ಒಳಗಡೆ? ಇಟ್ ಇಸ್ ಇನ್ ದ ರೇಷಿಯೋ ಆಫ್ 3:1 ರೇಷಿಯೋ ಒಳಗಡೆ. ಕ್ಲಿಯರ್ ಐತಿ? ಹಾ, ಸೊ ದೇರ್ ಫಾರ್ ಇಂಟರ್ನಲ್ ಆಗಿ ಏನ್ ಮಾಡ್ತದ, ಡಿವೈಡ್ ಮಾಡ್ಲಿಕ್ಕೆ ಹಂಗಾದ್ರೆ ಅದು ಪಾಯಿಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಂತ ಹೇಳಕತ್ತದ ಅಷ್ಟೇ. ಕ್ಲಿಯರ್ ಅದ? ಎಸ್. ಹಾಗಾದ್ರೆ ಈ ಪಾಯಿಂಟ್ ಎ ಅಲ್ಲ, ಈ ಪಾಯಿಂಟ್ ಏನ್ ಕನ್ಸಿಡರ್ ಮಾಡ್ಬೇಕು ನೀವು? x1 y1 ಅಂತ ಹೇಳಿ. ಹೌದಾ? ಈ ಪಾಯಿಂಟ್ ಏನ್ ಕನ್ಸಿಡರ್ ಮಾಡ್ತೀರಿ? x2 y2 ಅಂತ ಹೇಳಿ. ಹೌದಾ? ಇನ್ನ ಇದು m ಆಗ್ತದೆ, ಇದೇನಾಗ್ತದ? n ಆಗ್ತದೆ. ಅಂದ್ರೆ ಏನು? m ವ್ಯಾಲ್ಯೂ 3 ಅಂತ ಕನ್ಸಿಡರ್ ಮಾಡ್ರಿ, n ವ್ಯಾಲ್ಯೂ 1 ಅಂತ ಹೇಳಿ. ಸೊ ಇಲ್ಲಿ ಏನು ರೇಷಿಯೋ ಕೊಟ್ಟಿರ್ತಾರಲ್ಲ, ರೇಷಿಯೋ ಒಳಗಡೆ ಫಸ್ಟ್ ವ್ಯಾಲ್ಯೂ m, ಸೆಕೆಂಡ್ ವ್ಯಾಲ್ಯೂ ಅಂತ ಹೇಳಿ ಏನಂತ ಹೇಳಿ ಬಹಳ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಹೌದಾ? ಇನ್ ಫಾರ್ಮುಲಾ ಬರೀರಿ. ಏನಂತ ಹೇಳಿ? p ಆಫ್ ಇಟ್ ಈಸ್ x, y ಈಸ್ ಈಕ್ವಲ್ ಟು ಬಿ. ಫಾರ್ಮುಲಾ ಏನು? m ಇಂಟು x2 ಪ್ಲಸ್ n ಇಂಟು x1 ಡಿವೈಡೆಡ್ ಬೈ m ಪ್ಲಸ್ n ಅಂತ. ನೆಕ್ಸ್ಟ್ m ಇಂಟು y2 ಪ್ಲಸ್ n ಇಂಟು y1 ಡಿವೈಡೆಡ್ ಬೈ ಇಟ್ ಈಸ್ m ಪ್ಲಸ್ n ಅಂತ. ಕ್ಲಿಯರಾ? ಈ ವ್ಯಾಲ್ಯೂದಿಂದ ನಾವೇನ್ ಮಾಡ್ತೀವಿ? x ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಈ ವ್ಯಾಲ್ಯೂನಿಂದ y ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಲಿಯರ್ ಐತಿ? ಸೊ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ರಿ ಈಗ. ಸೊ m ಎಷ್ಟದ? 3 ಅದ. ಸೊ 3 ಇಂಟು x2 ಯಾರು? x2 ಇಲ್ಲಿ ಐತಿ ನೋಡ್ರಿ, ಎಷ್ಟದ? 8 ಅದ. ಸೊ ದೇರ್ ಫಾರ್ 3 ಇಂಟು 8 ಪ್ಲಸ್ n ಎಷ್ಟದ? 1 ಐತಿ. 1 ಇಂಟು x1 ಎಷ್ಟದ? 4 ಐತಿ. ಹೌದಾ? ನಾ ಈಗ ಬ್ರಾಕೆಟ್ ಯಾಕೆ ಮೆನ್ಷನ್ ಮಾಡಾಕತ್ತೀನಪ್ಪ ಅಂತಂದ್ರೆ ಕೆಲವೊಂದ್ಸಲ ಮೈನಸ್ ಬರ್ಬೋದು. ಆ ಮೈನಸ್ ವ್ಯಾಲ್ಯೂ ನಾವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ ಹೇಳಿ ಬ್ರಾಕೆಟ್ ಹಾಕ್ಲಿಕ್ಕೆ. ಇಲ್ಲ ನೀವು ಇಂಟು ಅಂತ ಬರಿಬೋದು ಅಷ್ಟೇ, ನಡೀತದೆ, ಏನ್ ಪ್ರಾಬ್ಲಮ್ ಇಲ್ಲ. ಹೌದಾ? m ಪ್ಲಸ್ n ಎಷ್ಟು ಬಂತು? 3 ಪ್ಲಸ್ 1. ಹೌದಾ? ಸೊ ಇಟ್ ಈಸ್ 3 ಪ್ಲಸ್ 1. ನೆಕ್ಸ್ಟ್ ಇಟ್ ಈಸ್ m ಇಂಟು y2. m ಎಷ್ಟು? 3. y2 ಇಟ್ ಈಸ್ 5 ಪ್ಲಸ್ n ಎಷ್ಟು? 1. y1 ಎಷ್ಟು? ಇಟ್ ಈಸ್ -3. ನೋಡ್ರಿ, ಮೈನಸ್ ಬಂತಲ್ಲ, ಅದಕ್ಕೋಸ್ಕರ ಏನ್ ಮಾಡ್ಲಿಕ್ಕತ್ತೀವಿ? ಬ್ರಾಕೆಟ್ ಹಾಕೋದು ಸ್ವಲ್ಪ ಯೋಗ್ಯ ಆಗ್ತದ. ಹೌದಾ? ಇಂಟು ಬರೀದಕ್ಕಿಂತ ನೀವು ಕನ್ಫ್ಯೂಷನ್ ಆಗಂಗಿಲ್ಲ. ಹಾ, ಡಿವೈಡೆಡ್ ಬೈ m ಪ್ಲಸ್ n. ನೆಕ್ಸ್ಟ್ ನೋಡ್ರಿ, ಸಾಲ್ವ್ ಮಾಡ್ತೀರಿ. ಸೊ ದೇರ್ ಫೋರ್ ವಿಚ್ ಈಸ್ ಈಕ್ವಲ್ಸ್ ಟು ಬಿ 3 ಇಂಟು 8 ಇಟ್ ಈಸ್ 24. 1 into 4 it is 4 divided by 3 plus 1 it is 4. Next 3 into 5 it is 15. Next minus into plus it is minus 3 into 1 ಎಷ್ಟು ಬಂತು? 3 ಬಂತು. Divided by 3 plus 1 it is 4 ಆಯ್ತು. ಹೌದಾ? Which is equals to be 24 plus 4 it is 28 divided by 4, 15 minus 3 it is 12 divided by 4. Clear? So therefore next ಇದು simplify ಮಾಡ್ರಿ. ಸಿಂಪ್ಲಿಫೈ ಮಾಡಿದ್ಮೇಲೆ ಏನಾಗ್ತದಪ್ಪ? 4 1s 4 7s. ಹೌದಾ? ಸೊ 7, 4 1s 4 3s. ಎಷ್ಟು ಬಂತು ವ್ಯಾಲ್ಯೂ? ಇಟ್ ಇಸ್ 3. ಸೊ ದಿಸ್ ವಾಟ್ ವಿ ಹ್ಯಾವ್ ದ ಪಾಯಿಂಟ್. ಕ್ಲಿಯರಾ? ಸೊ ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರಿ 2 ಮಾರ್ಕ್ಸ್ ಇದ್ರೆ 2 ಮಾರ್ಕ್ಸ್ ಕೊಡ್ತಾನೆ, 3 ಮಾರ್ಕ್ಸ್ ಇದ್ರೆ 3. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ. ಸೊ ಫೈಂಡ್ ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಜಾಯ್ನಿಂಗ್ ಆಫ್ -1, 7 and 4, -3 ಇನ್ ದ ರೇಷಿಯೋ 2:3. ಹೌದಾ? ಈ ಕ್ವಶನ್ ಏನಾಗ್ತದ? 2 ಮಾರ್ಕ್ಸ್, ಅದರ್ವೈಸ್ 3 ಮಾರ್ಕ್ಸ್ ಒಳಗಡೆ ಏನಾಗ್ತದೆ? ಅಪಿಯರ್ ಆಗ್ತದೆ. 3 ಮಾರ್ಕ್ಸ್ ಕ್ಯಾಟಗರಿ ಹೆಂಗಪ್ಪ ಅಂತಂದ್ರೆ 5 ಮಾರ್ಕ್ಸ್ ಒಳಗಡೆ 2 + 3 ಈ ತರ ಏನಾಗ್ತಾನೆ ಪ್ಯಾಟರ್ನ್ ರೆಡಿ ಮಾಡಿರ್ತಾನೆ ನಿಮ್ಗೆ. ಹೌದಾ? ಸೊ ಲೆಟ್ಸ್ ಟ್ರೈ ದಿಸ್. ಸೊ ಏನ್ ಕೊಟ್ಟಲ್ಲ ಮತ್ತೆ ಬರ್ಕೊಂಡೇನಿಲ್ಲ. ಸೊ ಗಿವನ್ ದಟ್, ಸೊ ಎ ವ್ಯಾಲ್ಯೂ ಅದ, ಬಿ ವ್ಯಾಲ್ಯೂ ಐತಿ, ಎಂ ವ್ಯಾಲ್ಯೂ, ಎನ್ ವ್ಯಾಲ್ಯೂ ಎಲ್ಲಾನು ಬರ್ಕೊಂಡಿವಿ. ಇನ್ ನೆಕ್ಸ್ಟ್ ಏನ್ ಮಾಡ್ರಿ? ಪಾಯಿಂಟ್ ಯಾವ್ದನ್ನ ನೀವು ಕನ್ಸಿಡರ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ಬರ್ಕೊಂಡ್ಬಿಟ್ರಿ. ಇದನ್ನೇನು x1, ಇದನ್ನೇನು y1 ಅಂತ ಹೇಳಿ. x1 y1 ಆಯ್ತಾ? ಈ ಪಾಯಿಂಟ್ ಏನು? x2 ಆಮೇಲೆ y2. ಕ್ಲಿಯರ್ ಅದ? ಎಸ್. ಸೊ ಈ ಪಾಯಿಂಟ್ ಅದಾದ್ಮೇಲೆ ಇಂಟರ್ನಲ್ ಡಿವಿಷನ್. ಈಗ ಇನ್ನೊಂದು ಇಲ್ಲಿ ಇಂಟರ್ನಲ್ ಕೊಟ್ಟಿಲ್ಲ, ಎಕ್ಸ್ಟರ್ನಲ್ ಕೊಟ್ಟಿಲ್ಲ, ನೀವು ಬೇಕಾದ ಫಾರ್ಮುಲಾ ಅಪ್ಲೈ ಮಾಡ್ಕೋಬಹುದು. ನಾ ಏನ್ ಮಾಡ್ತೀನಿ ಈಗ ಇಂಟರ್ನಲ್ ಡಿವಿಷನ್ ಅಪ್ಲೈ ಮಾಡ್ತೀನಿ. x, y is equal to, so we know that ಅಂತ ಹಾಕಿ ಇದನ್ನ ವ್ಯಾಲ್ಯೂ ಬರೀರಿ. ಸೊ p of x, y is equal to mx2 plus nx1 divided by m plus n, my2 plus ny1 divided by m plus n. ಕ್ಲಿಯರಾ? ಎಸ್. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ರಿ ಈಗ. m ಎಷ್ಟದ ತಗೊಂಡಿವಿ? 2 ಅಂತ ಹೇಳ. ಸೊ 2 ಇಂಟು ಬ್ರಾಕೆಟ್ ಇಟ್ ಈಸ್ x2 ಎಷ್ಟು? 4 ಅದ. ನೆಕ್ಸ್ಟ್ m1, ಸೊ n ಎಷ್ಟದ? 3 ಅದ. ನೆಕ್ಸ್ಟ್ ಇಟ್ ಈಸ್ x1 ಎಷ್ಟು? -1. ಹೌದಾ? ಡಿವೈಡೆಡ್ ಬೈ ಇಟ್ ಈಸ್ m ಪ್ಲಸ್ n. 2 ಪ್ಲಸ್ ಎಷ್ಟು? 3 ಆಯಿತು. ನೆಕ್ಸ್ಟ್ m ಎಷ್ಟು? ಇಟ್ ಈಸ್ 2 ಇಂಟು ಬ್ರಾಕೆಟ್ y2 ಎಷ್ಟು? -3 ಪ್ಲಸ್ n ಇಂಟು ಬ್ರಾಕೆಟ್ n ಇಟ್ ಈಸ್ 3 ಅದ. y1 ಇಟ್ ಈಸ್ 7 ಡಿವೈಡೆಡ್ ಬೈ ಇಟ್ ಈಸ್ 2 ಪ್ಲಸ್ 3. ಓಕೆ, ಸೊ ನೆಕ್ಸ್ಟ್ 2 ಇಂಟು 4 ಇಟ್ ಈಸ್ 8. ಸಿಂಪ್ಲಿಫೈ ಕರೆಕ್ಟ್ ಆಗಿ ಮಾಡ್ಕೊಡ್ರಿ. 3 ಇಂಟು -1 ಇಟ್ ಈಸ್ -3 ಡಿವೈಡೆಡ್ ಬೈ 2 ಪ್ಲಸ್ 3 ಎಷ್ಟು ಬಂತು? 5 ಬಂತು. ನೆಕ್ಸ್ಟ್ 2 ಇಂಟು -3 ಇಟ್ ಈಸ್ -6. 3 ಇಂಟು 7 ಇಟ್ ಈಸ್ +21. ಸೊ ಡಿವೈಡೆಡ್ ಬೈ ಇಟ್ ಈಸ್ 5.
Clear the? So therefore you are getting here 8 minus 3 ಏನ್ ಬಂತು? It is 5 divided by 5 comma minus 6 plus 21 it is 51. ಹೌದಾ? divided by 5 ಒಂದು ಪ್ಲಸ್ ಅದ ಇನ್ನೊಂದು ಮೈನಸ್ ಅದ, ಏನ್ ಮಾಡ್ತೀರಿ? ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಹೌದಾ? ಸಬ್ಸ್ಟ್ರಾಕ್ಟ್ ಮಾಡಬೇಕು, ದೊಡ್ಡ ಅಂಕಿ ಚಿಹ್ನೆ ಎಷ್ಟದ? ಪ್ಲಸ್ ಐತಿ. ಕ್ಲಿಯರ್ ಅದ? ಸೊ ದೇರ್ಫೋರ್ ಈ ಸಲ ನೋಡ್ರಿ ಡಿವೈಡ್ ಮಾಡ್ಬೋದು. 5 1s 5 1s ಏನ್ ಬಂತು? 1 month 5 1s 5 3s therefore ಎಷ್ಟು ಬಂತು ವ್ಯಾಲ್ಯೂ? 3 ಬಂತು. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ಸ್. ಇಷ್ಟು ಬರೀಬೇಕಷ್ಟೆ. ಎಷ್ಟು ಬರದ್ರಿ ಆನ್ಸರ್ ಕೊಟ್ಬಿಡ್ತಾನೆ. ಹೌದಾ? ಓಕೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ ಈಗ. ಓಕೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಸೆಕ್ಷನ್ ಫಾರ್ಮುಲಾ ಒಳಗಡೆಯಿಂದನ ಏನದಪ್ಪ ಅಂತ ಒಂದು ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಾಂಪಲ್ ಇದು. ಹೌದಾ? ಈ ಕೇಸ್ ಒಳಗಡೆ ಏನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಕತ್ತ ನೋಡ್ರಿ. ಇನ್ ವಾಟ್ ರೇಷಿಯೋ ಡಸ್ ದ ಪಾಯಿಂಟ್ -4,6 ಡಿವೈಡ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಎ ಅಂಡ್ ಬಿ. ಸೊ ಇದನ್ನ ಸ್ವಲ್ಪ ಫಾರ್ಮುಲೇಟ್ ಮಾಡ್ತೀನಿ. ಈಗ ನೋಡ್ರಿ, ಇಲ್ಲಿ ಏನದ ಒಂದು ಲೈನ್ ಅದ. ಸೊ ಇದು ಲೈನ್ ಎ ಬಿ ಲೈನ್ ಐತಿ. ಈ ಎ ಬಿ ಲೈನ್ ಕೋಆರ್ಡಿನೇಟ್ ಕೊಟ್ಟನ. ಎ ಪಾಯಿಂಟ್ ಏನದ? ಇಟ್ ಈಸ್ -6, ಇಟ್ ಈಸ್ 10 ಅದ. ಬಿ ಪಾಯಿಂಟ್ ಏನದಪ್ಪ ಅಂತಂದ್ರ ಇಟ್ ಈಸ್ 3, -8 ಐತಿ. ಹೌದಾ? ಇಲ್ಲಿ ಪಾಯಿಂಟ್ ಪಿ ವ್ಯಾಲ್ಯೂ ಕೊಟ್ಟನ. ಪಾಯಿಂಟ್ ಪಿ ವ್ಯಾಲ್ಯೂ ಕೊಟ್ಬಿಟ್ಟನ ಈಗ. ಸೊ ಪಾಯಿಂಟ್ ಪಿ ಏನದಪ್ಪ ಅಂದ್ರೆ ಇಲ್ಲೆಲ್ಲೋ ಐತಿ ಈಗ. ಹಂಗಾದ್ರೆ ಪಾಯಿಂಟ್ ಪಿ ಏನೈತಿ? ಪಾಯಿಂಟ್ ಪಿ ವ್ಯಾಲ್ಯೂ ಈಗ ಕೊಟ್ಟ ಬಿಟ್ಟನವ -4,6 ಅಂತೇಳಿ. ನಿಮಗೆ ಕ್ಯಾಲ್ಕುಲೇಟ್ ಮಾಡಾಕ ಹೇಳಿದ್ದೇನಪ್ಪ ಅಂದ್ರ ಎಂ ವ್ಯಾಲ್ಯೂ ಎಷ್ಟು ಬರ್ತದ, ಆಮೇಲೆ ಎನ್ ವ್ಯಾಲ್ಯೂ ಎಷ್ಟು ಬರ್ತದ, ವಾಟ್ ಈಸ್ ದ ರೇಷಿಯೋ. ಹೌದಾ? ಅಂದ್ರೇನು? ಎಂ ಬೈ ಎನ್ ವ್ಯಾಲ್ಯೂ ಎಷ್ಟು ಬರ್ತದೆ ಕ್ಯಾಲ್ಕುಲೇಟ್ ಮಾಡಕ್ ಹೇಳ. ಕ್ಲಿಯರ್ ಐತಿ? ಫಾರ್ಮುಲಾ ಸೇಮ್, ಚೇಂಜ್ ಏನಿಲ್ಲ. ಅದ ಫಾರ್ಮುಲಾ ಬರೀತೀರಿ, ಯಾವ್ಯಾವ ವ್ಯಾಲ್ಯೂ ಕೊಟ್ಟಲ್ಲ ಅದ್ರ ಬಗ್ಗೆ ಬರೀಬೇಕಷ್ಟೆ. ಹೌದಾ? ಹಂಗಾದ್ರೆ ಈ ಪಾಯಿಂಟ್ ಏನು? ಇಟ್ ಈಸ್ x1 y1. ಈ ಪಾಯಿಂಟ್ ಏನು? x2 y2. ಹೌದಾ? ಹಂಗಾದ್ರೆ ಇಲ್ಲಿ ಏನಾಗ್ತದ? ಇದು x, ಇದೇನಾಗ್ತದ y ಅಂತ ಹೇಳಿ. ಈ ವ್ಯಾಲ್ಯೂ x, ಇದೇನಾಗ್ತದ y. ಹಂಗಾದ್ರೆ ಫಾರ್ಮುಲಾ ಬರೀತೀರಿ, ಇಂಟರ್ನಲ್ ಡಿವಿಷನ್ ಫಾರ್ಮುಲಾನು ಬರೀಬೇಕು ಇಲ್ಲಿಗ. ಇಲ್ಲ x ಬರೋದು ನಡೀತದೆ, ಏನ್ ಪ್ರಾಬ್ಲಮ್ ಇಲ್ಲ. ಸೊ p of x, y is equal to it is mx2 plus nx1 divided by m plus n, comma my2 plus ny1 divided by m plus n. Clear ada? So therefore which is equals to be value substitution ಮಾಡ್ರಿ. p of x, y, p of x, y, x ಎಷ್ಟದ? -4,6 which is equals to be, so m into x2, m ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗೈತಿ. m into x2 ಎಷ್ಟು ಬಂತು? it is 3 ಅದ. it is m into x2 plus n into x1, x1 ಎಷ್ಟು? -6. so divided by ಏನು? m plus n ಇದಾ, comma next m into y2, y2 ಎಷ್ಟು? it is -8 ಅದ. -8 plus n into y1, y1 ಎಷ್ಟು? 10 ಅದ. ಹೌದಾ? so divided by m plus n ಅಂತ. ಆಯ್ತಾ? ಇನ್ ಮುಂದೆ ನೆಕ್ಸ್ಟ್ ಏನ್ ಮಾಡ್ಬೇಕು ಈಗ? ಸೊ ಹಿಯರ್, ಸೊ ಪಿ ಆಫ್ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಡ್ರಿ, ಆಮೇಲೆ ಏನಾಗ್ತಪ್ಪ ಅಂದ್ರೆ ವ್ಯಾಲ್ಯೂ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈ ಒಂದು ಕೇಸ್ ಏನಾಗ್ತದೆ ಟೋಟಲಿ ಬೇರೆ ಅದ. m into 3 ಏನ್ ಬಂತು? 3m ಆಯ್ತು. ನೆಕ್ಸ್ಟ್ -6 into n, ಇಟ್ ಇಸ್ -6n ಆಯ್ತು. ಡಿವೈಡೆಡ್ ಬೈ ಇಟ್ ಇಸ್ m plus n ಅಂತ. ಹೌದಾ? ನೆಕ್ಸ್ಟ್ m into -8, ಇಟ್ ಇಸ್ -8m. n into 10 ಎಷ್ಟು ಬಂತು? ಇಟ್ ಇಸ್ +10n ಡಿವೈಡೆಡ್ ಬೈ ಇಟ್ ಇಸ್ m plus n. ಇನ್ನು ಇದ್ರ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಈಕ್ವಾಲಿಟಿ ಆಫ್ ಕೋಆರ್ಡಿನೇಟ್ ಅಪ್ಲೈ ಮಾಡ್ಬೇಕು. ಹೌದಾ? ಎರಡು ಕೋಆರ್ಡಿನೇಟ್ ಈಕ್ವಲ್ ಮಾಡ್ತೀರಿ ಅಂದ್ರೇನು? ಇದನ್ನ ಸಾಲ್ವ್ ಮಾಡಿದ್ಮೇಲೆ ಯಾವ ವ್ಯಾಲ್ಯೂ ಬರ್ತಿತ್ತು? ಎಕ್ಸ್ ವ್ಯಾಲ್ಯೂ. ಇದನ್ನ ಸಾಲ್ವ್ ಮಾಡಿದ್ಮೇಲೆ y ವ್ಯಾಲ್ಯೂ. ನಾ ಏನ್ ಮಾಡ್ತೀನಿ? ಇಲ್ಲಿ ಎಕ್ಸ್ ವ್ಯಾಲ್ಯೂ ಜೋಡಿ ಈ ವ್ಯಾಲ್ಯೂನ ಈಕ್ವಲ್ ಮಾಡ್ತೀನಿ ಈಗ. ಹೌದಾ? ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲಿ ನಡುವೆ ಈಕ್ವಾಲಿಟಿ ಇರೋದ್ರಿಂದ ಈ ವ್ಯಾಲ್ಯೂ ಇವಂಗ್ ಈಕ್ವಲ್ ಇರ್ತೈತಿ, ಆಮೇಲೆ ಈ ವ್ಯಾಲ್ಯೂ ಏನದಲ್ಲ ಇವಂಗ್ ಏನಾಗ್ತದೆ? ಈಕ್ವಲ್ ಇರ್ತದೆ. ಹೌದಾ? ಹಾಗಾದ್ರೆ ನಾ ಏನ್ ಮಾಡ್ತೀನಿ? -4 ಈಕ್ವಲ್ ಟು ವ್ಯಾಲ್ಯೂ ಬರ್ಕೊಡ್ತೀನಿ. -4 ಈಕ್ವಲ್ ಟು ಈ ವ್ಯಾಲ್ಯೂ ಏನ್ ಬಂತು? 3m -6n ಡಿವೈಡೆಡ್ ಬೈ m plus n ಅಂತ. ಹೌದಾ? ನೀವು ರೇಷಿಯೋ ಕ್ಯಾಲ್ಕುಲೇಟ್ ಮಾಡಕ್ ಒಂದ್ ವ್ಯಾಲ್ಯೂ ಯೂಸ್ ಬಳಕೆ ಮಾಡ್ಕೊಂಡ್ರೆ ಮುಗಿದು ಹೋಗ್ತದೆ. ಒಂದು ಎಕ್ಸ್ ವ್ಯಾಲ್ಯೂ ಯೂಸ್ ಮಾಡ್ಕೊಡಿಲ್ಲ, y ವ್ಯಾಲ್ಯೂ ಯೂಸ್ ಮಾಡ್ಕೊಡ್ರಿ. ಹೌದಾ? ಈಗ ನೋಡ್ರಿ, ಇಲ್ಲೇನದ? ಡಿವೈಡೆಡ್ ಬೈ ಏನು ಇಲ್ಲ ಅಂದ್ರೆ 1 ಇರ್ತದೆ. ಈಗ ಏನ್ ಮಾಡ್ರಿ? ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಹೌದಾ? ಸೊ m ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಾಗೈತಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊರಿ. ಹೌದಾ? ಈಗ ಇವನ್ ಜೋಡಿ ಮಲ್ಟಿಪ್ಲೈ ಮಾಡ್ತೀನಿ. -4 into ಬ್ರಾಕೆಟ್ m plus n which is equals to 1 into this ಏನ್ ಬಂತು? 3m minus ಏನು? 6m. ಸೊ -4 ನ ಮಲ್ಟಿಪ್ಲೈ ಮಾಡ್ರಿ. ಏನ್ ಬಂತು? -4m minus 4n. ಹೌದಾ? ಮೈನಸ್ ಇಂಟು ಪ್ಲಸ್ ಏನ್ ಬಂತು? -4 into n ಎಷ್ಟು ಬಂತು? 4n equal to 3m minus ಏನ್ ಬಂತು? 6m. ಹೌದಾ? ಈಗ ಎರಡು ಕಡೆ m ಅದಾವ, ಎರಡು ಕಡೆ ಏನದಾವ? n ಅದಾವ. ಏನ್ ಮಾಡ್ರಿ? m ವ್ಯಾಲ್ಯೂನ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಡ್ರಿ, n ವ್ಯಾಲ್ಯೂನ ಇನ್ನೊಂದ್ ಕಡೆ ಕಲೆಕ್ಟ್ ಮಾಡ್ಕೊಡ್ರಿ.
ಹೌದಾ? ಏನ್ ಬರೀತೀರಿ -4m ನ ಇಲ್ಲೇ ಇಡ್ತೀನಿ, ಈ +3m ನ ಈ ಸೈಡ್ ತಗೊಳ್ತೀನಿ. ಏನ್ ಬಂತು ವ್ಯಾಲ್ಯೂ ಮೈನಸ್ ಇಟ್ ಇಸ್ 3m ಅಂತ ಬಂತು. ಹೌದಾ? ಈಕ್ವಲ್ಸ್ ಟು ಆಸ್ ಯೂಶುವಲ್ ಇಲ್ಲಿ -6n ಅದ ಆಸ್ ಯೂಶುವಲ್ ಹಂಗ ಬರ್ಕೊಳ್ತೀನಿ. ಈ -4n ನ ಈ ಸೈಡ್ ತಗೊಳ್ತೀನಿ. ಏನ್ ಬಂತು 4n ಬಂತು, +4n ಆಯ್ತು. ಹೌದಾ? ಈಗ ನೋಡ್ರಿ ಇಲ್ಲಿ 4 ಅದ, ಸಾರಿ ಇಲ್ಲೂ m ಅದ, ಇಲ್ಲೂ m ಅದ, ಕಾಮನ್ ತೆಗೀರಿ, m ಕಾಮನ್ ತೆಗದೆ ಉಳಿತೇನು -4 ಆಮೇಲೆ -3 ಉಳಿತು. ಈ ತರ ನೆನ್ಪಿಟ್ಕೊಡ್ರಿ. ಇಲ್ಲಾಯ್ತು ಏನ್ ಮಾಡ್ರಿ, ನಿಮ್ಗೆ ಡೈರೆಕ್ಟ್ ಆಗಿ ಬರೆಯೋದು ಗೊತ್ತಾಗ್ತಿತ್ತು ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಹೌದಾ? ಏನಾಯ್ತು -4m -7m ಏನಾಗ್ತದ, ಸಾರಿ -3m ಎಷ್ಟು ಬಂತು -7m ಆಯ್ತು, ವಿಚ್ ಈಸ್ ಈಕ್ವಲ್ಸ್ ಟು ಬಿ -6n +4n ಎಷ್ಟು ಬಂತು -2n ಬಂತು. 6 4 ಅದು ಕ್ಲಿಯರ್ ಐತಿ. ಎಸ್. ಸೊ ದೇರ್ ಫೋರ್ ನನಗೇನ್ ಬೇಕಾಗ್ಯದ m ಡಿವೈಡೆಡ್ ಬೈ m, ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ಯದ ರೇಷಿಯೋ m ಡಿವೈಡೆಡ್ ಬೈ m ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೌದಾ? ಸೊ ಅದಕ್ಕೋಸ್ಕರ ನಾ ಏನ್ ಮಾಡ್ತೀನಿ, ಈ ಎರಡು ಕಡೆ ಏನ್ ಮಾಡ್ತೀನಪ್ಪ ಅಂದ್ರೆ n ಡಿವೈಡ್ ಮಾಡ್ತೀನಿ. ಹಾಗಾದ್ರೆ ಎರಡು ಕಡೆ n ಡಿವೈಡ್ ಮಾಡಿದ್ರೆ ಏನಾಗ್ತದ -7 ಡಿವೈಡೆಡ್ ಬೈ n ಈಕ್ವಲ್ ಟು -7 divided by n equal to it is -2n divided by n. ಎರಡು ಕಡೆ ಏನ್ ಮಾಡಿದೆ n ಡಿವೈಡ್ ಮಾಡಿದೆ, ಯಾಕಂದ್ರೆ m by n ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. n ಕ್ಯಾನ್ಸಲ್ ಆಯ್ತು, ಉಳಿತೇನ್ ವ್ಯಾಲ್ಯೂ -7m divided by it is n equal to -2 ಆಯ್ತು. ಹೌದಾ? ಈ -7 ಈ ಸೈಡ್ ತಗೊಂಡ್ರೆ ಏನಾಗ್ತದ m divided by n equal to it is -2 divided by -7. ಈ ಸೈಡ್ ಇಲ್ಲಿ ಮಲ್ಟಿಪ್ಲೈ ಅದ, ಇದು ಈ ಸೈಡ್ ಬಂದ್ರೆ ಏನಾಗ್ತದೆ ಡಿವೈಡ್ ಆಗ್ತದೆ. ಹೌದಾ? ಸೊ ದೇರ್ ಫೋರ್ m divided by n equal to minus cancel ಆಗಿ 2 divided by 7. So this is what we have the ratio. ಇಷ್ಟು ನೀವು ಕ್ಯಾಲ್ಕುಲೇಟ್ ಮಾಡಿದ್ರಪ್ಪ ಅಂದ್ರೆ ಡೆಫಿನೆಟ್ ಆಗಿ ಒಂದು ಮಾರ್ಕ್ಸ್ ನಿಮಗೆ ಕಟ್ ಆಗಂಗಿಲ್ಲ. ಹೌದಾ? ಈ ತರದ ಎಕ್ಸಾಂಪಲ್ ಎಷ್ಟು ಅದಾವಲ್ಲ ಅವನ್ನೆಲ್ಲ ಏನ್ ಮಾಡ್ರಿ ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ಕ್ಲಿಯರ್ ಐತಿ? ಯಾರಿಗಾರ ಡೌಟ್ ಇತ್ತಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಎಕ್ಸಾಂಪಲ್ ಬೇಕಾಗಿತ್ತಪ್ಪ ಅಂದ್ರೆ ಕಮೆಂಟ್ ಹಾಕ್ರಿ, ಡೆಫಿನೆಟ್ಲಿ ನಾನು ನಿಮ್ಗೆ ಸಾಲ್ವ್ ಮಾಡ್ತೀನಿ. ಇಲ್ಲಾಯ್ತು ಟೇಕ್ ಮೈ ವಾಟ್ಸಪ್ ನಂಬರ್, ಏನ್ ಮಾಡ್ರಿ ನನ್ನ ವಾಟ್ಸಪ್ ನಂಬರ್ ನಿಮ್ಗೆ ಕಳಿಸಿರ್ತೀನಿ 7676488366. ಏನ್ ಮಾಡ್ರಿ ಈ ನಂಬರ್ಗೆ ಏನ್ ಮಾಡ್ರಪ್ಪ ಅಂತಂದ್ರೆ ನೀವು ನಿಮ್ ಕ್ವಶನ್ ನ ಕಳಿಸ್ರಿ, ನಾನು ನಿಮ್ಗೆ ಸಾಲ್ವ್ ಮಾಡಿ ಕಳಿಸಿರ್ತೀನಿ. ಹೌದಾ? ಓಕೆ ಫೈನ್. ಸೊ ಟಿಲ್ ದೆನ್ ಬಾಯ್ ಟು ಆಲ್. ಎಕ್ಸಾಮ್ ನ ಚಲೋದಂಗ್ ಬರೀರಿ. ಹೌದಾ? ಆಲ್ ದಿ ಬೆಸ್ಟ್ ಆಲ್ ಆಫ್ ಯು.